ನಾವು 6ನೇ ತರಗತಿಯ ಒಂದು ಪಾಠ. ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ಇತಿಹಾಸ ಪರಿಚಯ ಅಂತಕ್ಕಂಥದ್ದು 6ನೇ ತರಗತಿಯ ಒಂದು ಪಾಠವನ್ನು ನಾವು ಇವತ್ತು ನೀವು ಸೇರಿ ಚರ್ಚೆ ಮಾಡೋಣಂತೆ. ನಾವು ಈಗಾಗಲೇ ಕೇಂದ್ರ ಸರ್ಕಾರ ಹೊಸ ಶಿಕ್ಷಣ ನೀತಿ ಅಂತಕ್ಕಂಥದ್ದನ್ನು ಜಾರಿಗೊಳಿಸಲಿಕ್ಕೆ ತಯಾರಿಯಲ್ಲಿ ನಡೆಸ್ತಿದೆ. ಅದರ ಪ್ರಕಾರ 6ನೇ ತರಗತಿಯಿಂದ ಕೋಡಿಂಗ್ ಪಾಠಗಳು ಶುರುವಾಗಬೇಕು ಅಂತಕ್ಕಂಥದ್ದು ಒಂದು ನಿಯಮ ಅಲ್ಲಿದೆ. ಅಂದರೆ 5ನೇ ತರಗತಿವರೆಗೂ ಪರಿಸರ ಅಧ್ಯಯನ ಮತ್ತು ಇತ್ಯಾದಿ ವಿಷಯಗಳನ್ನು ಸಮಗ್ರವಾಗಿ ಕಲಿತಕ್ಕಂಥ ವಿದ್ಯಾರ್ಥಿಗಳು 6ನೇ ತರಗತಿಯಿಂದ ಪ್ರತ್ಯೇಕವಾಗಿ ವಿಷಯಗಳನ್ನು ಸಮಾಜ ವಿಜ್ಞಾನ, ಗಣಿತ ಈ ರೀತಿ ಕೋಡಿಂಗ್ ಪಾಠಗಳನ್ನು 6ನೇ ತರಗತಿಯಿಂದ ಪ್ರಾರಂಭಿಸಬೇಕು ಅಂತಕ್ಕಂಥದ್ದು ಒಂದು ಹೊಸ ಯೋಜನೆ ಆಗಿದೆ. ಅದರಂತೆಯೇ ಇತಿಹಾಸ ಅಂತಕ್ಕಂಥದ್ದು 6ನೇ ತರಗತಿಯಿಂದ ಮಕ್ಕಳಿಗೆ ಪರಿಚಯ ಆಗಬೇಕು. ಹಾಗಾಗಿ ಇತಿಹಾಸ ಪರಿಚಯ ಅಂತಕ್ಕಂಥದ್ದೇ ಮೊದಲನೇ ಪಾಠವಾಗಿ 6ನೇ ತರಗತಿಯ ಮಕ್ಕಳಿಗೆ ಇಟ್ಟಿದ್ದಾರೆ. ಹಾಗಾದರೆ ಏನು ಇತಿಹಾಸ? ನಾವು ಮೊದಲು ಪಾಠ ಮಾಡೋದಕ್ಕಿಂತ ಮೊದಲು ಮಕ್ಕಳಿಗೆ ಇತಿಹಾಸ ಅಂದ್ರೇನು, ಹಾಗಾದ್ರೆ ಇತಿಹಾಸವನ್ನು ಏಕೆ ಅಧ್ಯಯನ ಮಾಡಬೇಕು, ಅದರ ಮಹತ್ವ ಏನು ಅಂತಕ್ಕಂಥದ್ದನ್ನು ಮೊದಲು ಮಕ್ಕಳಿಗೆ ತಿಳಿಸಿ ಆನಂತರ ಮುಂದಿನ ಇತಿಹಾಸದ ಸಂಬಂಧಪಟ್ಟಂಥ ಪಾಠಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಭಾಳ ಸೂಕ್ತವಾಗಿರ್ತಕ್ಕಂಥದ್ದು ಅಂತ ನಾವು ಭಾವಿಸಬೇಕಾಗ್ತದೆ. ಹಾಗಾದರೆ ಇತಿಹಾಸ ಅಂದರೆ ಏನು ಅನ್ನೋದನ್ನು ನಾವು ಮೊದಲು ನೋಡೋಣಂತೆ ಸ್ನೇಹಿತರೆ. ಇತಿಹಾಸ ಅಂತಕ್ಕಂಥ ಒಂದು ಪದ ಸಂಸ್ಕೃತ ಮೂಲದಿಂದ ಬಂದಂಥದ್ದು. ಅಂದರೆ ಇತಿ ಮತ್ತು ಹಾಸ ಅಂತಕ್ಕಂಥ 2 ಸಂಸ್ಕೃತ ಮೂಲ ಪದಗಳಿಂದ ಇತಿಹಾಸ ಅಂತಕ್ಕಂಥ ಪದ ಬಂತು. ಹಂಗಾರೆ ಇತಿ ಅಂತಂದರೆ ಹೀಗೆ ಅಂತಕ್ಕಂಥ ಅರ್ಥ ಬರ್ತದೆ. ಹಾಸ ಅಂತಂದರೆ ಆಗಿದ್ದು. ಎರಡನ್ನೂ ಕೂಡಿಸಿ ನಾವು ನೋಡಿದಾಗ ಇತಿಹಾಸ ಹೀಗೆ ಆಗಿದ್ದು, ಹೀಗೆ ಹಿಂದೆ ನಡೆದದ್ದು ಅಂತಕ್ಕಂಥ ಅರ್ಥದೊಳಗೆ ಇತಿಹಾಸ ಅಂತಕ್ಕಂಥ ಪದ ಬಂತು. ಅದನ್ನೇ ಸಂಸ್ಕೃತದ ಪದವೇ ಈಗ ಕನ್ನಡ ಪದವಾಗಿ ಸಹಿತ ಇತಿಹಾಸ ಅಂತಕ್ಕಂಥದ್ದು ಹಿಂದೆ ನಡೆದದ್ದು ಅಂತಕ್ಕಂಥ ಅರ್ಥದಲ್ಲಿ ಈಗ ಇದೆ. ಇದನ್ನೇ ನಾವು ಆಂಗ್ಲ ಭಾಷೆಯ ಮೂಲವನ್ನು ನೋಡಿದಾದರೆ ಹಿಸ್ಟ್ರಿ ಎಂಬ ಪದ ಇತಿಹಾಸ ಅನ್ನೋ ಪದವನ್ನು ಒಂದು ಅರ್ಥವನ್ನು ನೀಡುತ್ತದೆ. ಈ ಹಿಸ್ಟ್ರಿ ಅಂತಕ್ಕಂಥ ಪದ ಸಹಿತ ಮೂಲತಃ ಇದು ಗ್ರೀಕ್ ಮೂಲದಿಂದ ಬಂದಂಥದ್ದು. ಹಿಸ್ಟೋರಿಯಾ ಅಂತಕ್ಕಂಥ ಒಂದು ಗ್ರೀಕ್ ಶಬ್ದದಿಂದ ಹಿಸ್ಟ್ರಿ ಎಂಬ ಪದ ಸೃಷ್ಟಿ ಆಯಿತು. ಇನ್ನು ಗ್ರೀಕ್ ಭಾಷೆಯಲ್ಲಿ ಹಿಸ್ಟೋರಿಯಾ ಈ ಪದವನ್ನು ಯಾಕೆ ಬಳಸಿದರು? ಹಿಸ್ಟೋರಿಯಾ ಅಂತಂದರೆ ಇದರ ಅರ್ಥ ಹಾಗಾದರೆ ವಿಚಾರಣೆ ಮಾಡು, ಸಂಶೋಧನೆ ಮಾಡು, ಹುಡುಕು ಅನ್ನೋ ಪದಗಳ ಅರ್ಥ ಆಗ್ತವೆ. ಈ ಅರ್ಥದಲ್ಲಿ ಹಿಸ್ಟೋರಿ ಅಂತಕ್ಕಂಥದ್ದೇ ಮುಂದೆ ಹಿಸ್ಟರಿ ಆಗಿ ಬದಲಾವಣೆಯನ್ನು ಹೊಂತು. ಹಾಗಾಗಿ ನಾವು ಹಿಸ್ಟ್ರಿ ಅಂದರೆ ಇತಿಹಾಸ, ಹುಡುಕುವುದು, ಸಂಶೋಧನೆ ಮಾಡ್ತಕ್ಕಂಥದ್ದು, ಹಿಂದೆ ನಡೆದಂತಕ್ಕಂಥದ್ದು ಅಂತಕ್ಕಂಥದ್ದನ್ನು ನಾವು ಶಬ್ದಶಃ ಅರ್ಥವನ್ನು ನೋಡಿದ್ವಿ. ಇನ್ನು ಹಿಸ್ಟ್ರಿ ಇತಿಹಾಸಕ್ಕೆ ನಾವು ವ್ಯಾಖ್ಯವನ್ನು ಕೊಡಬಹುದಾ ಅಂತ ನೋಡೋದಾದರೆ, ಹಾಗಾದ್ರೆ ಇತಿಹಾಸ ಅಂದ್ರೆ ಏನು ವ್ಯಾಖ್ಯಾನಿಸಿ ಸಾಮಾನ್ಯ ಅರ್ಥದೊಳಗೆ ನಾವು ಇತಿಹಾಸ ಅಂದ್ರೆ ಏನಪ್ಪ ಅಂದ್ರೆ ಈ ಹಿಂದೆ ನಡೆದಂಥ ಎಲ್ಲ ಘಟನೆಗಳು ಇತಿಹಾಸಕ್ಕೆ ಸಂಬಂಧಪಡ್ತವೆ. ನಿನ್ನೆಯ ದಿನ ನಾವು ಆಗಸ್ಟ್ 7ನೇ ತಾರೀಕು 2020 ಕಳೆದು ಬಿಟ್ಟಿವಿ. ಅದು ಸಹ ಇತಿಹಾಸದಲ್ಲಿ ಸೇರಿ ಹೋಯಿತು. ಅಂದರೆ ಹಿಂದೆ ನಡೆದಂಥ ಎಲ್ಲ ಘಟನೆಗಳು ಇತಿಹಾಸ ಅಂತಲೇ ಕರೆಯಲ್ಪಡ್ತವೆ ಸಾಮಾನ್ಯ ಅರ್ಥದಲ್ಲಿ. ಅದನ್ನು ನಾವು ವ್ಯಾಖ್ಯೆ ಮಾಡಬೇಕಾದ್ರೆ ಗತಕಾಲದಲ್ಲಿ ನಡೆದಂಥ ಘಟನೆಗಳನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದೇ ಇತಿಹಾಸ ಅಂತ ಹೇಳ್ತಾರೆ. ಅಂದರೆ ಈ ಹಿಂದೆ ನಡೆದಂಥ ಎಲ್ಲ ಘಟನೆಗಳನ್ನು ಹೇಗೆ ಬೇಕಾಗಿ ಹಾಗಲ್ಲ, ಕ್ರಮಬದ್ಧವಾಗಿ ಅಧ್ಯಯನ ಮಾಡಬೇಕು. ಹಾಗೆ ಕ್ರಮಬದ್ಧವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದನ್ನೇ ನಾವು ಇತಿಹಾಸ ಅಂತ ಸಾಮಾನ್ಯ ಅರ್ಥದಲ್ಲಿ ಕರೀಬಹುದು. ಇನ್ನು ಕೆಲವೊಂದಿಷ್ಟು ವ್ಯಾಖ್ಯೆಗಳನ್ನು ಕೊಡ್ತಾ ಹೋಗ್ತಾರೆ ಸಂಶೋಧಕರು, ಇತಿಹಾಸಕಾರರು. ಹಾಗಾದ್ರೆ ಇತಿಹಾಸ ಅಂತ ಅನ್ನೋದಕ್ಕೆ ಕೆಲವೊಂದು ವ್ಯಾಖ್ಯೆಗಳನ್ನು ಕೊಡ್ತಾ ಹೋಗ್ತಾರೆ. ಏನೇನು ಹಂಗಾರೆ ಅವ್ರ ಪ್ರಕಾರ ಕೆಲವೊಬ್ಬರು ಫ್ರೀಮನ್ ಅಂತಕ್ಕಂಥ ಒಬ್ಬ ಇತಿಹಾಸಕಾರ ಅವನು ಹೇಳ್ತಾನೆ, ಭೂತಕಾಲದ ರಾಜಕೀಯವೇ ವರ್ತಮಾನದ ಇತಿಹಾಸ, ವರ್ತಮಾನದ ರಾಜಕೀಯವೇ ಭವಿಷ್ಯತ್ತಿನ ಇತಿಹಾಸ ಅಂತಂದು ಫ್ರೀಮನ್ ಅಂತಕ್ಕಂಥ ಒಬ್ಬ ಇತಿಹಾಸ ತಜ್ಞ ಹೇಳ್ತಾನೆ. ಅಂದರೆ ಫ್ರೀಮನ್ ಪ್ರಕಾರ ಇತಿಹಾಸದಲ್ಲಿ ರಾಜಕೀಯ ಘಟನೆಗಳು ಏನೇನು ನಡೀತಾವಲ್ಲ ಅವೇ ಇತಿಹಾಸ ಅಂತ ಅವನು ಹೇಳ್ತಾನೆ. ಅಂದರೆ ಈಗ ಇತಿಹಾಸ ಅಂತಂದ್ರೆ ರಾಜರ ಆಳ್ವಿಕೆ, ಹಿಂದೆ ನಡೆದಂಥ ಎಲ್ಲ ಆಡಳಿತದ ಘಟಕಗಳು ಹೇಗಿದ್ವು, ಆಡಳಿತದ ಪದ್ಧತಿ ಹೇಗಿತ್ತು ಅಂತಕ್ಕಂಥದ್ದಕ್ಕೆ ಅವನು ಇತಿಹಾಸವನ್ನು ಸೀಮಿತಗೊಳಿಸಿದನು ಫ್ರೀಮನ್. ಇನ್ನು ಜವಾಹರ್ಲಾಲ್ ನೆಹರು ಅವ್ರು ಹೇಳ್ತಾರೆ ಇತಿಹಾಸ ಅಂದ್ರೆ ಏನು, ಅವರೊಂದು ವ್ಯಾಖ್ಯಾನ ಕೊಡ್ತಾರೆ. ಜವಾಹರ್ಲಾಲ್ ನೆಹರು ಅವರು ಅವರ ಪ್ರಕಾರ ಮನುಷ್ಯ ಅನಾಗರಿಕತೆಯಿಂದ ನಾಗರಿಕತೆ ಕಡೆಗೆ ಸಾಗಿದ ಮಾನವನ ಕತೆ, ಅದೇ ಇತಿಹಾಸ ಅಂತಂದು ನೆಹರು ಅವರು ಹೇಳ್ತಾರೆ. ಅಂದರೆ ಅವ್ರ ಪ್ರಕಾರ ಮನುಷ್ಯ ಮೊದಲು ಹೇಗಿದ್ದ, ಈಗ ಮುಂದುವರೆದಂಗೆ ಮನುಷ್ಯ ಹೇಗೆ ಬದಲಾದ. ನಾವೆಲ್ಲ ಹೇಳ್ತೀವಿ
ಈ ಶಿಲಾಯುಗದ ಕಾಲದಲ್ಲಿ ಮನುಷ್ಯ ಪ್ರಾಣಿಗಳ ರೀತಿ ಬದುಕ್ತಾ ಇದ್ದ, ಪ್ರಾಣಿಗಳಿಗೂ ವ್ಯತ್ಯಾಸ ಇದ್ದಿದ್ದಿಲ್ಲ, ಅನಾಗರಿಕನಾಗಿದ್ದ. ಮುಂದೆ ಆಧುನಿಕ ಕಾಲ ಬಂದಂತೆ ಅವನ ಜೀವನ ಶೈಲಿ ಬದಲಾಯಿತು. ಅನಾಗರಿಕನಾದವನು ನಾಗರಿಕನಾದ, ಹಲವಾರು ವಿಚಾರಗಳನ್ನು ತಿಳಿದುಕೊಂಡ. ಇದೇ ಕಥೆಯೇ ಇತಿಹಾಸ ಅಂತ ನೆಹರು ಅವರು ಹೇಳ್ತಾರೆ. ಅಂದರೆ ನಾವು ಒಟ್ಟಾರೆಯಾಗಿ ನೋಡೋದಾದರೆ ಒಂದಂತರೂ ಸರಿ, ಇತಿಹಾಸ ಅಂದರೆ ಅದು ಹಿಂದೆ ನಡೆದಂಥ ಘಟನೆಗಳಿಗೆ ಅಧ್ಯಯನ ಮಾಡುವುದನ್ನು, ಅದನ್ನು ಹೇಗೆ ಬೇಕಾದ್ರಲ್ಲ ಕ್ರಮಬದ್ಧವಾಗಿ ಅಧ್ಯಯನ ಮಾಡೋದನ್ನೇ ನಾವು ಇತಿಹಾಸ ಅಂತ ನಾವು ಕರಿತೇವೆ. ಇನ್ನು ಇತಿಹಾಸ ಅಂದರೆ ಸಾಮಾನ್ಯವಾಗಿ ಎಲ್ಲ ಘಟನೆಗಳಂದ್ವಿ, ಆದರೆ ಅಧ್ಯಯನ ವಿಷಯಕ್ಕೆ ಬಂದಾಗ ನಾವು ಅಧ್ಯಯನ ಮಾಡ್ತಕ್ಕಂಥ ಇತಿಹಾಸ ಬೇರೆ, ಹಾಗೆ ಕಥೆ ರೂಪದಲ್ಲಿ ಹೇಳ್ತಕ್ಕಂಥದ್ದೇ ಬೇರೆ. ಎಲ್ಲ ಕಥೆಗಳಿಗೂ ಇತಿಹಾಸ ಅಂತ ನಾವು ಕರೆಯಲ್ಲ. ಉದಾಹರಣೆಗೆ ನಮ್ಮ ಅಜ್ಜಂದ್ರು ನಮ್ಮ ಹಿರಿಯರೆಲ್ಲ ಕಥೆಗಳನ್ನ ಹೇಳ್ತಾ ಇದ್ರು. ಒಂದಾನೊಂದು ಊರಾಗ ಒಂದು ದೊಡ್ಡ ರಾಜ ಇದ್ದಂತೆ, ಅವನಿಗೆ 2 ಜನ ಮಕ್ಕಳಂತ, ಅವನಿಗೆ ರಾಣಿ ಇತ್ತಂತ, ಹಂಗಂತ, ಅವನಿಗೆ ಹಂಗೆ ಮಾಡಿದಂತ ಹಿಂಗೆ ಮಾಡಿದಂತ, ಎಲ್ಲೋ ಹೋಗಿ ಏನೋ ತೊಗೊಂಬಂದಂತೆ, ಇವೆಲ್ಲ ಕಥೆ ಇದು. ಆದರೆ ಇತಿಹಾಸ ಅಂದ್ರೆ ಹಿಂಗಲ್ಲ. ಇತಿಹಾಸ ಅಂದರೆ ಪ್ರಮುಖವಾಗಿ 3 ಅಂಶಗಳಲ್ಲಿ ಸೇರಿರಬೇಕು. ಏನೇನು? ಕಾಲ ಸೇರಿರಬೇಕು, ಘಟನೆಗಳಿಗೆ ಸಂಬಂಧಿಸಿದಂಥ ಸ್ಥಳ ಮತ್ತು ಘಟನೆಗೆ ಸಂಬಂಧಿಸಿದ ವ್ಯಕ್ತಿಗಳು, ಇವು ಸೇರಿದಾಗ ಇತಿಹಾಸ ಅಂತ ಕರೆಸ್ಕೊಳ್ತದೆ. ಸುಮ್ಮನೆ ಒಬ್ಬ ರಾಜ ಇದ್ದ, ಹಿಂಗಿದ್ದ ಅಂತ ಹೇಳಿದ್ರೆ ಅದು ಇತಿಹಾಸ ಆಗಲ್ಲ. ಹಾಗಾದ್ರೆ ಉದಾಹರಣೆ ಕೊಡಬಹುದಾದ್ರೆ, ಏನು ಇತಿಹಾಸಕ್ಕೂ ಕತೆಗೆ ಏನು ವ್ಯತ್ಯಾಸ ಅನ್ನೋದಾದರೆ, ರಾಜ ಒಂದಾನೊಂದು ಕಾಲ ರಾಜ ಇದ್ದ ಹೀಗೆಲ್ಲ ಹೇಳೋದು ಕತೆ. ಆದರೆ ಸಾಮಾನ್ಯ ಶಕ 1565 ಜನವರಿ 23ನೇ ತಾರೀಕಿನಂದು ರಕ್ಕಸ ತಂಗಡಿ ಕಾಳಗ ನಡೀತು. ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಅರಸರು ಬಹುಮನಿ ಸುಲ್ತಾನರ ಮಧ್ಯೆ ರಕ್ಕಸ ತಂಗಡಿ ಕಾಳಗ ನಡೀತು. ಹೀಗೆ ಸವಿವರವಾಗಿ ಹೇಳ್ತಕ್ಕಂಥದ್ದು ಇತಿಹಾಸ. ಕತೆಗೆ ಇತಿಹಾಸಕ್ಕೂ ಇದೇ ವ್ಯತ್ಯಾಸ. ಇತಿಹಾಸ ಅಂದರೆ ಅಲ್ಲಿ ಕಾಲ, ಸ್ಥಳ ಮತ್ತು ಸಂಬಂಧಿಸಿದ ವ್ಯಕ್ತಿಗಳು ಇರಬೇಕಾಗ್ತದೆ. ಆದರೆ ಈ ಕಥೆ ರೂಪದಲ್ಲಿ ಹೇಳೋದ್ರಲ್ಲಿ ಅದರಲ್ಲಿ ಯಾವುದೇ ರೀತಿಯಾದ ಕಾಲ ಆಗಲಿ ಮತ್ತು ಊಹೆಗಳಿಗೆ ಅವಕಾಶ ಭಾಳ ಇರ್ತದೆ ಕಥೆಯಲ್ಲಿ. ಇಲ್ಲಿ ಇತಿಹಾಸ ಅಂದರೆ ಊಹೆಗೆ ಆಸ್ಪದ ಇಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ಬೋದು. ಇನ್ನು ಇತಿಹಾಸ ಏಕೆ ಬೇಕು ನಮಗೆ? ಹಂಗಾರೆ ಹೌದು, ಎಷ್ಟು ಹೇಳ್ಕತ್ರಿ, ಇತಿಹಾಸ ಯಾಕೆ ಓದ್ಬೇಕ್ರಿ ನಾವು? ಇತಿಹಾಸ ಓದಿದ್ರೆ ನಮ್ಗೆ ಏನು ಲಾಭ ಐತಿ, ಅನ್ನೋದ್ರ ಮಹತ್ವ ಏನು ಅಂತ ನಾವು ನೋಡೋದಾದರೆ, ಇತಿಹಾಸದಿಂದ ಭಾಳಷ್ಟು ಲಾಭಗಳಿದ್ದಾವೆ. ನಾವು ಗತಕಾಲದ ಹಿಂದೆ ನಡೆದಂಥ ಘಟನೆಗಳಿಂದ ಈಗ ಕಲಿಬೇಕಾದಂಥದ್ದು ಬಹಳ ಇರ್ತದೆ. ನಮ್ಮ ಜೀವನವನ್ನು ನಾವು ಒಂದು ಉದಾಹರಣೆಯಾಗಿ ತಗೊಂಡ್ರೆ, ಹಾಗೆ ಒಂದು ಉದಾಹರಣೆ ಹೇಳ್ತೇನೆ ನಾನು ನಿಮಗೆ. ನೆನ್ಪು ಮಾಡ್ಕೊಳ್ರಿ, ಮಳೆಗಾಲದ ಪ್ರಾರಂಭದ ದಿನಗಳು ಹೆಂಗಿತ್ತು? ನಾವು ಛತ್ರಿಗೆ ಅತಿ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಿರ್ಲಿಲ್ಲ, ಹಾಗೆ ಹೋಗ್ಬಿಡ್ತೀವಿ. ಇನ್ನೂ ಮಳೆಗಾಲ ಶುರುವಾಗಿಲ್ಲ, ಮಳೆಗಾಲ ಶುರು ಆದರೆ ಎಷ್ಟೇನು ಬರ್ತದೆ ಅಂತಂದು ಹೋಗಿರ್ತೀವಿ. ಅಕಸ್ಮಾತ್ತಾಗಿ ಜೋರು ಮಳೆ ಆಗಿಬಿಡ್ತೈತಿ. ಜೋರು ಮಳೆಯಲ್ಲಿ ನೆನೆಸ್ಕೊಂಡು ಬಂದು ಇವತ್ತು ಛತ್ರಿ ತಗೊಂಡು ಹೋಗ್ಬೇಕಿತ್ತು ಅಂತ ನಮ್ಮ ಅಷ್ಟಕ್ಕೆ ನಾವು ಬೈಕೋತೀವಿ. ಮುಂದಿನ ಸಾರಿ ಮೊದಲು ಎಲ್ಲೈತಿ ಛತ್ರಿ ಹುಡುಕೇಣ ತಗೊಂಡು ಹೋಗ್ತೇವೆ. ನಾವು ಹೆಂಗೆ ಬಂತಿದ್ದು ಛತ್ರಿನ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ನಮ್ಮ ಜ್ಞಾನ ಹೆಂಗೆ ಬಂತಿದ್ದು ನಮ್ಮ ತಲೆಗೆ? ನಮ್ಮ ಜೀವನದಲ್ಲಿ ಅದೊಂದು ಇತಿಹಾಸ ನಡೆದತ್ತು ಒಂದು 4 ದಿನಗಳ ಹಿಂದೆ. ಏನು? ಛತ್ರಿ ಬಿಟ್ಟು ಹೋದ್ರೆ ನಾನು ನೆನೆಸ್ಕೊಂತೀನಿ. ಹಾಗಾಗಿ ಅದರಿಂದ ನಾವೊಂದು ಪಾಠ ಕಲ್ತೀವಿ. ಛತ್ರಿ ಬಿಟ್ಟು ಹೋಗ್ಬಾರ್ದು, ಮಳೆಗಾಲ ಶುರು ಆಗೈತಿ, ನಾವು ಛತ್ರಿ ಬಿಟ್ಟು ಹೋದ್ರೆ ನೆನೆಸ್ಕೊಳ್ತೀವಿ. ಹಾಗಾಗಿ ನಾವು ಛತ್ರಿನ ತೆಗೆದುಕೊಂಡು ಹೋದ್ವಿ. ಹಿಂಗೆ ಇತಿಹಾಸದ ನಾವು ತಪ್ಪುಗಳಿಂದ ಸಹಿತ ನಾವು ತಿಳ್ಕೊಳ್ಬೋದು. ಇತಿಹಾಸ ನಮಗೆ ಅದು ಗತಕಾಲದ ಘಟನೆಗಳು ನಮ್ಮ ಭವಿಷ್ಯತ್ತಿಗೆ ಒಂದು ಬೆಳಕನ್ನು ನೀಡುತ್ತವೆ. ಹಾಗಾಗಿ ಇತಿಹಾಸನ ಅಧ್ಯಯನ ಮಾಡಬೇಕು. ಹಾಗಾದ್ರೆ ಮತ್ತೆ ಯಾಕೆ ಅಧ್ಯಯನ ಮಾಡಬೇಕು ಇತಿಹಾಸದಿಂದ ನಮಗೆ ನಮ್ಮ ಪೂರ್ವಜರ ಒಂದು ರಾಜಕೀಯ ಕಲ್ಪನೆ, ವಿಜ್ಞಾನ, ಅವರ ಸಾಹಿತ್ಯ, ಅವರ ಆಚರಿಸ್ತಕ್ಕಂಥ ಧರ್ಮ, ಇವೆಲ್ಲವುಗಳು ನಮಗೆ ತಿಳಿಬರ್ತವೆ. ಇವುಗಳಿಂದ ನಾವು ನಮ್ಮ ಭವಿಷ್ಯದ ಒಂದು ದಾರಿನ ಕಂಡುಕೊಳ್ಳಬಹುದು. ಹಾಗಾದರೆ ಹಿಂದೆ ಹೇಗೆ ನಡೆದಿತ್ತು, ಮುಂದೆ ಯಾವ ರೀತಿ ಮಾಡ್ಬೋದು, ಅದರ ಪರಿಣಾಮಗಳು ಹೇಗಾಗಿದ್ವು, ಮುಂದೆ ಅದನ್ನು ನಾವು ಜಾರಿಗೊಳಿಸಿದ್ರೆ ಅದರ ಪರಿಣಾಮ ಹೇಗಾಗುತ್ತೆ ಅಂತಕ್ಕಂಥದ್ದು ಸಹಿತ ನಾವು ತಿಳಿಲಿಕ್ಕೆ ಇತಿಹಾಸ ನಮಗೆ ಸಹಕಾರಿ. ಮತ್ತು ಇತಿಹಾಸ ಏಕೆ ಬೇಕು ಅಂತ ನಾವು ನೋಡೋದಾದರೆ, ಇತಿಹಾಸ ನಮ್ಮ ಸ್ಮರಣ ಶಕ್ತಿಯಾಗಿದೆ ಅಂತ ಹೇಳ್ತಾರೆ. ಮನುಷ್ಯನ ಮೆದುಳಿನ ಶಕ್ತಿ ಅಗಾಧವಾದದ್ದು. ಮನುಷ್ಯನ ಮೆದುಳು ನೋಡಿ ಎಷ್ಟೊಂದು ಸಾಮರ್ಥ್ಯ ಹೊಂದಿದೆ ಅಂತಂದರೆ, ನಮ್ಮ ಮೆದುಳು ಘಟನೆ, ಅದರ ಬಣ್ಣ ಮತ್ತು ಆ ಸ್ಥಳ, ಕಾಲ ಎಲ್ಲವನ್ನು ನೆನಪಲ್ಲಿ ಇಟ್ಕೊಳ್ತಕ್ಕಂಥ ಸಾಮರ್ಥ್ಯನ ಹೊಂದೈತಿ. ಆದರೆ ನಮ್ಮ ಮೆದುಳನ್ನು ನಾವು ಹೆಚ್ಚು ಕ್ರಿಯಾಶೀಲಗೊಳಿಸಿರಲಿಲ್ಲ ಅಂತಂದ್ರೆ ಅದಕ್ಕೆ ನೆನಪಿರಲ್ಲ ಅಷ್ಟೇ. ನಾವು ಗಮನ ಇಟ್ಟು ಮಾಡಿದಂಥ ಎಲ್ಲ ಕೆಲಸಗಳು ನಮ್ಮ ಮೆದುಳಲ್ಲಿ ನೆನಪಾಗಿ ಸ್ಮರಣೆಯಾಗಿ ಉಳಿದಿರ್ತದೆ. ಉದಾಹರಣೆ, ನಾವು ಈಗೂ ಸಹಿತ ಶಿಕ್ಷಕರಾಗಿದ್ದೇವೆ, ಆದರೂ ನಮ್ಮ ಬಾಲ್ಯ ದಿನಗಳನ್ನು ಈಗೂ ನೆನಪು ಮಾಡ್ಕೊಳ್ತೇವೆ.
ನಾವು ಹೇಳ್ತೀವಿ ಮೊಬೈಲ್ ಸ್ಟೋರೇಜು 32 GB 64 GB 128 GB ಎಷ್ಟೆಲ್ಲ ಸ್ಟೋರ್ ಮಾಡ್ಬೋದು, ಅದು ಇದು ಅಂತ ಹೇಳ್ತೀವಿ. ಆದರೆ ಆ ಎಲ್ಲವುಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದ್ದಂಥದ್ದು ನಮ್ಮ ಮೆದುಳು. ನಾವು ಅದನ್ನು ಎಷ್ಟೊಂದು ನೆನಪಿಟ್ಕೊಂಡು ಬಾಲ್ಯ ಜೀವನದಿಂದ ಹಿಡ್ಕೊಂಡು ಇಲ್ಲಿಯವರೆಗೂ ಎಷ್ಟೋ ಘಟನೆಗಳು ನಮ್ಮ ತಲೆಯಲ್ಲಿ ಇರ್ತವೆ. ಹಾಗೆ ಇತಿಹಾಸ ಸಹಿತ ಒಂದು ಸ್ಮರಣ ಶಕ್ತಿಯಾಗಿ ನಮಗೆ ಉಪಯೋಗಕ್ಕೆ ಬರ್ತದೆ ಅಂತಕ್ಕಂಥದ್ದು. ಹಾಗೆ ಇವೆಲ್ಲವುಗಳಿಂದ ನಾವು ಇತಿಹಾಸವನ್ನು ಅಧ್ಯಯನ ಮಾಡಬೇಕಾಗ್ತದೆ. ಇಷ್ಟೆಲ್ಲ ಉಪಯೋಗಗಳು ನಮಗೆ ಇತಿಹಾಸದಿಂದ ತಿಳಿದು ಬರ್ತವೆ ಅಂತಕ್ಕಂಥದ್ದು. ಇನ್ನು ಇತಿಹಾಸ ನಾವು ಅಧ್ಯಯನ ಒಳಪಟ್ಟಂಥ ವಿಷಯವಾಗಿ ನೋಡೋದಾದರೆ ಭಾರತದ ದೃಷ್ಟಿಕೋನದಲ್ಲಿ ಇತಿಹಾಸ ಮತ್ತು ಯುರೋಪಿಯನ್ನರ ದೃಷ್ಟಿಕೋನದಲ್ಲಿ ಇತಿಹಾಸ ಎರಡನ್ನೂ ನಾವು ಇಲ್ಲಿ ನೆನಪು ಮಾಡ್ಕೋಬೇಕು. ಯಾಕಂತಂದರೆ ಇತಿಹಾಸವನ್ನು ಕುರಿತು ಭಾರತದವರ ಕಲ್ಪನೆ ಹೇಗಿತ್ತು, ಯುರೋಪಿಯನ್ನರ ಕಲ್ಪನೆ ಹೇಗಿತ್ತು ನಾವು ನೋಡೋದಾದರೆ, ಭಾರತದವರು ಯುರೋಪಿಯನ್ನರಿಗೆ ಹೋಲಿಸಿದರೆ ಇತಿಹಾಸದಲ್ಲಿ ಸಂಪದ್ಭರಿತವಾದ ಇತಿಹಾಸವನ್ನು ಹೊಂದಿದ್ದಾರೆ. ಆದರೆ ಯುರೋಪಿಯನ್ನರಷ್ಟು ಕ್ರಮಬದ್ಧವಾಗಿ ದಾಖಲಿಸುವ ಪದ್ಧತಿ ನಮ್ಮ ದೇಶದಲ್ಲಿ ಮೊದಲು ಇರಲಿಲ್ಲ. ಅಂದರೆ ಏನು, ನಮ್ಮಲ್ಲಿ ರಾಮಾಯಣ ಮಹಾಭಾರತದಂಥ ಮಹಾಕಾವ್ಯಗಳು ಈ ಯುರೋಪಿಯನ್ನರ ಆಧುನಿಕ ಕಾವ್ಯಗಳಂತ ಎಷ್ಟೋ ಸಾವಿರಾರು ವರ್ಷಗಳಿಂದ ರಚನೆ ಆಗ್ಯಾವ. ಅಷ್ಟು ಹಿಂದಿನ ಕಾಲದಿಂದ ಯಥೇಚ್ಛವಾದಂಥ ಇತಿಹಾಸ ನಮ್ಮಲ್ಲಿ ಐತಿ. ಆದರೆ ಅದನ್ನು ಕ್ರಮಬದ್ಧವಾಗಿ ದಾಖಲೆ ಮಾಡಿಟ್ಟಿಲ್ಲ ನಾವು ಭಾರತದವರು. ಯುರೋಪಿಯನ್ನರಿಗೆ ಅಷ್ಟು ಇತಿಹಾಸ ಇಲ್ಲ. ನಾವು ಅಮೇರಿಕಾದ ಇತಿಹಾಸವನ್ನು ನೋಡಕ್ಕೆ ಹೋದರೆ 100-150 ವರ್ಷದ ಇತಿಹಾಸ ಮಾತ್ರ ತಿಳಿತೈತಿ. ಯಾಕಂದ್ರೆ ಆ ಅಮೇರಿಕಾ ಅಂತಕ್ಕಂಥ ದೇಶ ರಚನೆ ಆಗಿ ಒಂದು 200 ವರ್ಷಗಳ ಮಾತ್ರ ಆಗ್ಯಾವ. ಭಾರತದ ಇತಿಹಾಸ ಹಂಗಲ್ಲ, ಸಾವಿರಾರು ವರ್ಷಗಳ ಹಿಂದೆ ಹೋಗ್ಬೇಕಾಗ್ತದೆ ನಾವು. ಆದರೆ ಆ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸ ಸ್ಪಷ್ಟವಾಗಿ ಅಸ್ಪಷ್ಟವಾಗಿ ನಮ್ಮ ಮುಂದೆ ಐತೆ. ಯಾಕಂದ್ರೆ ದಾಖಲೆ ಇಲ್ಲ. ಈ ದಾಖಲೆ ಮಾಡ್ತಕ್ಕಂಥ ಕೆಲಸವನ್ನು ಯುರೋಪಿಯನ್ನರು ಮಾಡಿದರು. ಮುಖ್ಯವಾಗಿ ಗ್ರೀಕರು, ಪ್ರಪಂಚದಲ್ಲಿ ಇತಿಹಾಸವನ್ನು ದಾಖಲಿಸ್ತಕ್ಕಂಥ ಕೆಲಸವನ್ನು ಮಾಡಿದಂಥವ್ರು ಗ್ರೀಕರು. ಹೆರೋಡೋಟಸ್ ಅಂತಕ್ಕಂಥ ವ್ಯಕ್ತಿ ಪರ್ಷಿಯನ್ ವಾರ್ಸ್ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾನೆ. ಆ ಕೃತಿ ಮೂಲಕ ಅವನು ಇತಿಹಾಸದ ಘಟನೆಗಳನ್ನು, ಕಾಲ, ಸ್ಥಳ, ವ್ಯಕ್ತಿ ಅಂತಕ್ಕಂಥದ್ದನ್ನು ಅವನು ಸಂಗ್ರಹಿಸ್ತಾ ಬಂದ. ಹಾಗಾಗಿ ಅವನನ್ನು ಇತಿಹಾಸದ ಪಿತಾಮಹ ಅಂತ ಕರಿತೇವೆ, ಹೆರೋಡೋಟಸ್ನನ್ನು. ಈ ರೀತಿ ಮಾಡಿದ ಮೊಟ್ಟ ಮೊದಲ ವ್ಯಕ್ತಿ, ಇತಿಹಾಸವನ್ನು ದಾಖಲೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂಥ ವ್ಯಕ್ತಿ, ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂಥ ಮೊದಲ ವ್ಯಕ್ತಿ ಹೆರೋಡೋಟಸ್. ಇನ್ನು ಹೆರೋಡೋಟಸ್ ನಂತರ ಥುಸಿಡೈಡ್ಸ್ ಅಂತ ಬರ್ತಾನೆ. ಅವನು ಮತ್ತೊಬ್ಬ ಇತಿಹಾಸಕಾರ. ಅವನು ಈ ಕ್ರಮವನ್ನು ಮುಂದುವರ್ಸ್ಕೊಂತ ಹೋಗ್ತಾನೆ. ಮುಂದೆ ಅದೇ ಗ್ರೀಕ್ನಲ್ಲಿ ಬುದ್ಧಿವಂತ ತ್ರಿವಳಿಗಳಂತ ನಾವು ಕರಿತೇವೆ. ಪ್ಲೇಟೋ, ಅರಿಸ್ಟಾಟಲ್, ಸಾಕ್ರೆಟಿಸ್, ಈ ಎಲ್ಲರ ಗುರು ಸಾಕ್ರೆಟಿಸ್ ಆಗಿದ್ದ. ಸಾಕ್ರೆಟಿಸ್, ಪ್ಲೇಟೋ ಮತ್ತು ಅರಿಸ್ಟಾಟಲ್ ಬರ್ತಾರೆ. ಇವರು ಇತಿಹಾಸದ ಅನೇಕ ಘಟನೆಗಳನ್ನು ಸಂಗ್ರಹಿಸಿದ್ದಾರೆ. ಹಾಗಾದ್ರೆ ಇದನ್ನು ನಾವು ಹೋಲಿಕೆ ಮಾಡಿದಾಗ ಗ್ರೀಕರು, ಯುರೋಪಿಯನ್ನರು ಇತಿಹಾಸದ ಘಟನೆಗಳನ್ನು ದಾಖಲೆ ಮಾಡಲಿಕ್ಕೆ ಮೊದಲಿನಿಂದನೂ ಪ್ರಾರಂಭ ಮಾಡಿದರು. ಅದಾದ ಎಷ್ಟೋ ಸಾವಿರ ವರ್ಷಗಳ ನಂತರ ಭಾರತದವರು ಕ್ರಮಬದ್ಧವಾಗಿ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ, ಅಂದರೆ ಇತಿಹಾಸ ರಚನೆ ಅಂತಂದರೆ ಇತಿಹಾಸದಲ್ಲಿ ಪಾಲ್ಗೊಳ್ಳೋದಲ್ಲ, ಆ ಇತಿಹಾಸದವನ್ನು ದಾಖಲಿಸ್ಕೊಂತ ಗ್ರಂಥ ರೂಪದಲ್ಲೇ ಆಗಲಿ ಮತ್ತೊಂದು ರೂಪದಲ್ಲೇ ಆಗಲಿ ಬರೀತಾ ಹೋಗೋದು, ಅದನ್ನು ನಾನು ಹೇಳ್ತಾ ಇದ್ದೀನಿ. ಹಾಗೆ ದಾಖಲಿಸ್ಕೊಂತ ಹೋಗ್ತಕ್ಕಂಥ ಪದ್ಧತಿ ಭಾರತದವರಲ್ಲಿ ಸ್ವಲ್ಪ ಯುರೋಪಿಯನ್ನರ ನಂತರ ಬಂತು. ಆದರೆ ಇತಿಹಾಸ ನೋಡಿದಾಗ ಯುರೋಪಿಯನ್ಗಿಂತ ಭಾರತದ ಇತಿಹಾಸ ಸಮೃದ್ಧವಾಗಿರ್ತಕ್ಕಂಥದ್ದು, ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥದ್ದು. ಇನ್ನು ಭಾರತದವರ ಇತಿಹಾಸ ದೃಷ್ಟಿ ಅನಂತರ ಬೆಳವಣಿಗೆ ಬಂತು. ಹಾಗೆ ರಚನೆ ಆದಂಥದ್ದಂದ್ರೆ ಕಾಶ್ಮೀರದ ಕವಿ ಕಲ್ಹಣ ಅಂತಕ್ಕಂಥವ ರಾಜತರಂಗಿಣಿ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾನೆ. ಇದು ಐತಿಹಾಸಿಕ ಪ್ರಮುಖ ಕೃತಿ, ಮೊಟ್ಟ ಮೊದಲ ಐತಿಹಾಸಿಕ ಕೃತಿ ಅದು ಕಲ್ಹಣನ ರಾಜತರಂಗಿಣಿ ಅಂತ ನಾವು ಕರಿತೇವೆ. ಅಲ್ಲಿಂದ ಇತಿಹಾಸವನ್ನೇ ಪ್ರತ್ಯೇಕವಾಗಿ ದಾಖಲೆ ಮಾಡ್ತಕ್ಕಂಥ ಕ್ರಮ ಭಾರತದಲ್ಲಿ ಬೆಳೀತು ಅಂತ ಹೇಳ್ತಾರೆ. ಇದು ಯುರೋಪಿಯನ್ನರ ದೃಷ್ಟಿಕೋನ ಮತ್ತು ಭಾರತದವರ ದೃಷ್ಟಿಕೋನ. ಇದೆಲ್ಲ 6ನೇ ಕ್ಲಾಸ್ ಮಕ್ಕಳಿಗೇನು ಅವಶ್ಯಕತೆ ಇಲ್ಲ. ಆದರೆ ನಾವು ಶಿಕ್ಷಕರು ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಸ್ವಲ್ಪ ಈ ವಿಷಯನ ನಿಮ್ಮ ಹತ್ರ ನಾವು ಹಂಚ್ಕೋಬೇಕಾಯ್ತು ಸ್ನೇಹಿತರೆ. ಇನ್ನು ಮುಂದುವರೆದು ಇತಿಹಾಸಕ್ಕೆ ಆಧಾರಗಳು ಬೇಕು. ಇತಿಹಾಸಕಾರ ಅಂದರೆ ಅವನ ಲಾಯರ್ ಇದ್ದಂಗೆ ಅಂತ, ವಕೀಲ ಇದ್ದಂಗೆ, ನ್ಯಾಯವಾದಿ. ಈಗ ಲಾಯರ್ ತನ್ನ ವಾದವನ್ನು ಮಂಡಿಸ್ಲಿಕ್ಕೆ ಅವನೇನು ಮಾಡ್ತಾನೆ, ಸಾಕ್ಷಿ ಪುರಾವೆಗಳನ್ನು ಕೊಡ್ತಾನೆ. ತಾನು ಯಾವುದೇ ಒಂದು ಕೇಸನ್ನು ತೆಗೆದುಕೊಂಡ್ರೆ ಸಾಕ್ಷಿ ಪುರಾವೆ ಮೂಲಕ ಅವನು ತನ್ನ ವಾದವನ್ನು ಮಂಡಿಸ್ತಾನೆ. ಇತಿಹಾಸನೂ ಹಾಗೆ, ಇಲ್ಲಿ ಸಾಕ್ಷಿ ಪುರಾವೆಗಳು ಇದ್ದರೆ ಇತಿಹಾಸ ರಚನೆ ಮಾಡಲಿಕ್ಕೆ ಸಾಧ್ಯ. ಸುಮ್ಮನೆ ಕಟ್ಟುಕತೆಗಳ ಇತಿಹಾಸ ಅಲ್ಲ, ಅದನ್ನೇ ನಾವು ಆಧಾರಗಳು ಅಂತ ಕರಿತೇವೆ. ಇತಿಹಾಸವನ್ನು
ರಚನೆ ಮಾಡಲಿಕ್ಕೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳಿಗೆ ಆಧಾರಗಳಂತ ಹೆಸರು. ಆಧಾರಗಳಿಲ್ಲದ ಇತಿಹಾಸವಿಲ್ಲ ಅಂತಲೇ ಹೇಳ್ಬಿಡ್ತಾರೆ. ಇದೊಂದು ವಾಕ್ಯದೊಳಗೆ ಹಂಗಾರೆ ಆಧಾರ ಎಷ್ಟು ಮುಖ್ಯ ಒಂದು ಸ್ಥಾನವನ್ನು ವಹಿಸ್ತವೆ ಇತಿಹಾಸದೊಳಗೆ ಅಂತಂದು ನಾವು ನೋಡ್ಬೋದು. ಆಧಾರಗಳ ಇಲ್ಲದೆ ಇತಿಹಾಸವೇ ಇಲ್ಲ. ಅಂದರೆ ಇತಿಹಾಸ ರಚನೆ ಮಾಡಲಿಕ್ಕೆ ಆಧಾರಗಳು ಬೇಕೇ ಬೇಕು ಅಂತಕ್ಕಂಥದ್ದು. ಇನ್ನು ಹಂಗಾರೆ ಆಧಾರಗಳು ಯಾವುವು, ಎಷ್ಟಿದಾವೆ ಆಧಾರಗಳು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋದಾದ್ರೆ, ನಿಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರ್ತದೆ ಆಧಾರಗಳಂತಂದ್ರೆ ಅದು ಸಾಹಿತ್ಯಿಕ ಮತ್ತು ಪ್ರಾಕ್ತನ ಆಧಾರಗಳು ಅಂತೆಲ್ಲ ನಾವು ವಿಧಗಳನ್ನು ಮಾಡ್ತೇವೆ. ಒಂದು ಚಾರ್ಟನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. 6ನೇ ಕ್ಲಾಸದ ಬುಕ್ಕಲ್ಲಿ ನಿಮಗೆ ಸಿಗ್ತದೆ. ಹಾಗಾದ್ರೆ ಇತಿಹಾಸದ ಆಧಾರಗಳು ಯಾವುವಪ್ಪ ಅಂತಂದರೆ, ನಾವು ಪ್ರಮುಖವಾಗಿ ಇತಿಹಾಸದ ಆಧಾರಗಳನ್ನು 2 ಭಾಗಗಳನ್ನಾಗಿ ಮಾಡ್ಕೋತೀವಿ. ಒಂದು ಸಾಹಿತ್ಯಿಕ ಆಧಾರಗಳು, ಮತ್ತೊಂದು ಪ್ರಾಕ್ತನ ಆಧಾರಗಳು. ಹೀಗೆ 2 ವಿಧಗಳನ್ನಾಗಿ ನಾವು ಇತಿಹಾಸದ ಆಧಾರಗಳನ್ನು ನೋಡಬಹುದು. ಒಂದೊಂದಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸಾಹಿತ್ಯಿಕ ಆಧಾರಗಳಿಗೆ ಬರೋಣ ನಾವು. ಸಾಹಿತ್ಯಿಕ ಆಧಾರ ಅಂತಂದರೆ ಅದು ಬರೆದಿಟ್ಟಪಟ್ಟದ್ದಾಗಿರ್ಬೋದು ಅಥವಾ ಮೌಖಿಕವಾಗಿರ್ಬೋದು. ಸಾಹಿತ್ಯಿಕ ಆಧಾರದಲ್ಲಿ 2 ವಿಧಗಳನ್ನಾಗಿ ನಾವು ನೋಡ್ಬೋದು. ಬರೆದಿಟ್ಟು ಗ್ರಂಥಗಳ ರೂಪದಲ್ಲಾಗಲಿ ಅಥವಾ ಯಾವುದೇ ಲೇಖನ ರೂಪದಲ್ಲಾಗಲಿ ಬರೆದಿಟ್ಟಂಥದ್ದೇ ಲಿಖಿತ ಸಾಹಿತ್ಯ ಆಧಾರ. ಆದರೆ ಕೆಲವೊಂದು ಸಾಹಿತ್ಯ ಬರೆದಿಟ್ಟಿಲ್ಲ, ಹಾಡುಗಳ ರೂಪದಲ್ಲಿ, ಲಾವಣಿ ಪದಗಳು, ಕಥೆಯ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ಅಂಥವು ಮೌಖಿಕ ಸಾಹಿತ್ಯ ಅಂತ ಕರಿತೇವೆ. ಅದು ಸಾಹಿತ್ಯಿಕ ಆಧಾರದಲ್ಲೇ ಬರ್ತದೆ. ಮೌಖಿಕ ಸಾಹಿತ್ಯ ಅಂದರೆ ಬಾಯಿ ಮೂಲಕ ಅದು ತಲೆಮಾರುಗಳಿಂದ ತಲೆಮಾರಿಗೆ ಹರಿದು ಬಂದಂಥದ್ದು. ಅಂಥವುಗಳಿಗೆ ನಾವು ಮೌಖಿಕ ಸಾಹಿತ್ಯ ಅಂತ ನಾವು ಕರಿತೇವೆ. ನಾವು ಲಿಖಿತ ಸಾಹಿತ್ಯವನ್ನು ನೋಡೋದಾದರೆ, ಲಿಖಿತ ಸಾಹಿತ್ಯದಲ್ಲಿ ಮತ್ತೆ 2 ವಿಧಗಳು ಬರ್ತವೆ. ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ಅಂತಂದು. ಹಂಗಾರೆ ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ ಅಂದ್ರೇನು, ಯಾವ್ಯಾವುದು ಬರ್ತವೆ ಅಲ್ಲಿ, ಯಾವುದು ದೇಶಿ ಸಾಹಿತ್ಯ, ಯಾವುದು ವಿದೇಶಿ ಸಾಹಿತ್ಯ, ಇತಿಹಾಸ ರಚನೆಗೆ ಅವುಗಳಿಂದ ಏನು ಸಹಾಯ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ದೇಶೀಯ ಸಾಹಿತ್ಯ. ದೇಶೀಯ ಅಂತಂದರೆ ಅದರಲ್ಲಿ ಶಬ್ದದಲ್ಲೇ ಅರ್ಥ ಇದೆ. ನಮ್ಮ ದೇಶದವರೇ, ದೇಶದ ಒಳಗಿದ್ದವರೇ ರಚನೆ ಮಾಡಿದ್ದು, ಭಾರತದವರಿಂದಲೇ ರಚನೆಯಾದ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಅಂತ ಕರಿತೇವೆ. ಭಾರತದವರಿಂದಲೇ ರಚನೆಯಾದಂಥ ಸಾಹಿತ್ಯವು ಭಾರತದ ಇತಿಹಾಸ ರಚನೆಗೆ ಸಹಾಯಕವಾದರೆ ಅದೇ ದೇಶೀಯ ಸಾಹಿತ್ಯಿಕ ಆಧಾರ ಅಂತ ನಾವು ಕರಿತೇವೆ. ಭಾರತದಲ್ಲಿ ಭಾಷೆ ಮತ್ತು ಬರವಣಿಗೆ ಅದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಬರೀ ಕನ್ನಡ ಭಾಷೆನ ತೆಗೆದುಕೊಂಡ್ರೆ ನಾವು 2000 ವರ್ಷಗಳ ಇತಿಹಾಸ ಭಾಷೆಗೆ ಇದೆ ಮತ್ತು ಬರವಣಿಗೆಗೆ ಇದೆ. ಹಾಗಾದ್ರೆ ಹಲವಾರು ಕೃತಿಗಳು ಪ್ರಾಚೀನ ಕಾಲದಿಂದ ಸಹಿತ ಭಾರತದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾವೆ. ಯಾವ್ಯಾವು ಅಂತ ನಾವು ಉದಾಹರಣೆಯಾಗಿ ನೋಡೋದಾದರೆ, ಬಹಳಷ್ಟು ಕೃತಿಗಳು ದೇಶೀಯ ಸಾಹಿತ್ಯ ಕೃತಿಗಳು ಇತಿಹಾಸ ರಚನೆ ಮಾಡಲಿಕ್ಕೆ ಸಹಾಯಕ ಆಗಿದ್ದಾವೆ. ಅದರಲ್ಲಿ ಮೊಟ್ಟ ಮೊದಲಿಗೆ ನಮಗೆ ಕಂಡು ಬರ್ತಕ್ಕಂಥದ್ದು ನಾನು ನಿಮ್ಗೆ ಆಗಲೇ ಹೇಳಿದೆ, ಕಾಶ್ಮೀರಿಯ ಕವಿ ಕಲ್ಹಣ ಬರೆದಂಥ ರಾಜತರಂಗಿಣಿ. ಇದು ಭಾರತದ ಐತಿಹಾಸಿಕ ಮೊದಲ ಕೃತಿ ಅಂತಂದು ದಾಖಲೆ ಆಗಿದೆ. ಇನ್ನು ಕೌಟಿಲ್ಯ, ವಿಷ್ಣುಗುಪ್ತ ಅಂತ ನಾವು ಕರಿತೇವೆ, ಅವನು ಬರೆದಂಥ ಅರ್ಥಶಾಸ್ತ್ರ ಅಂತಕ್ಕಂಥ ಕೃತಿ. ಅರ್ಥಶಾಸ್ತ್ರ ಕೃತಿ ಅದ್ರ ಹೆಸರು ಅರ್ಥಶಾಸ್ತ್ರ ಆಗಿರ್ಬೋದು, ಅದರ ಅರ್ಥಶಾಸ್ತ್ರಕ್ಕಿಂತ ರಾಜಕೀಯ ಜ್ಞಾನ ಬಹಳಷ್ಟಿದೆ ಅದರಲ್ಲಿ. ಅದರ ಮೂಲಕ ಮೌರ್ಯರ ಕಾಲದ ಆಡಳಿತವನ್ನು ನಾವು ಅಧ್ಯಯನ ಮಾಡ್ಬೋದು. ಇನ್ನು ಮುಂದುವರೆದು ಶಾತವಾಹನರ ಒಬ್ಬ ರಾಜ ಹಾಲ ಅಂತಕ್ಕಂಥವನು ಗಾಥಾ ಸಪ್ತಶತಿ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ಇದು ಸಂಗೀತದ ಬಗ್ಗೆ ಒಂದು ರಚನೆ ಆದಂಥ ಕೃತಿ. ಇನ್ನು ವಿಶಾಖದತ್ತ ಬರೆದಂಥ ಮುದ್ರಾ ರಾಕ್ಷಸ, ಬಾಣಭಟ್ಟ ಬರೆದಂಥ ಹರ್ಷಚರಿತೆ, ಚಾಂದ್ ಬರ್ದಾಯಿ ಅಂತಕ್ಕಂಥವ್ನು ಬರೆದಂಥ ಪೃಥ್ವಿರಾಜ್ ರಾಸೋ. ಇನ್ನು ಕನ್ನಡಕ್ಕೆ ಬಂದರೆ ಪಂಪ ಬರೆದಂಥ ವಿಕ್ರಮಾರ್ಜುನ ವಿಜಯ, ಮತ್ತು ರನ್ನ ಬರೆದಂಥ ಗದಾಯುದ್ಧ. ಹೀಗೆ ಹಲವಾರು ಕೃತಿಗಳು. ಇನ್ನು ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಅರಣ್ಯಕಗಳು, ಉಪನಿಷತ್ತುಗಳು ಇವೆಲ್ಲ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗಳು. ಇವೆಲ್ಲ ಭಾರತೀಯರಿಂದಲೇ ರಚನೆಯಾದಂಥ ಸಾಹಿತ್ಯ. ಇನ್ನು ವಿದೇಶಿ ಸಾಹಿತ್ಯ. ವಿದೇಶಿ ಸಾಹಿತ್ಯ ಅಂದ್ರೇನು? ಭಾರತದವರನ್ನು ಬಿಟ್ಟು ಬೇರೆ ದೇಶದವರು ಭಾರತವನ್ನು ಕುರಿತು ಅದರ ಇತಿಹಾಸದ ಘಟನೆಗಳನ್ನು ದಾಖಲಿಸ್ತಾ ಹೋದರೆ ಅಂಥ ಸಾಹಿತ್ಯವನ್ನು ವಿದೇಶಿ ಸಾಹಿತ್ಯ ಅಂತ ಕರೀತಾರೆ. ಭಾರತ ಭಾಳ ಸಾವಿರಾರು ವರ್ಷಗಳ ಹಿಂದಿನಿಂದನೂ ವೈಭವಯುತವಾಗಿ ಮೆರೆದಂಥ ಒಂದು ದೇಶ. ಇಲ್ಲಿಗೆ ಹಲವಾರು ಜನ ವ್ಯಾಪಾರಕ್ಕಾಗಿ, ಪ್ರವಾಸಕ್ಕಾಗಿ, ಆಮೇಲೆ ಹಲವಾರು ಪವಿತ್ರ ಕ್ಷೇತ್ರಗಳನ್ನು ದರ್ಶನ ಮಾಡಲಿಕ್ಕೆ ಯಾತ್ರಿಗಳು ಬರ್ತಾಯಿದ್ರು.
ಅಂಥವರು ಇಲ್ಲಿ ಬಂದು ಕೆಲವೊಂದಿಷ್ಟು ಕಾಲ ಭಾರತದಲ್ಲೇ ಉಳ್ಕೊಂಡು ಇಲ್ಲಿ ತಾವು ಕಂಡಂಥ ತಾವು ಕೇಳಿದಂಥ ಘಟನೆಗಳನ್ನು ಇತಿಹಾಸದಲ್ಲಿ ತಮ್ಮದೇ ಆದಂಥ ಕೃತಿಗಳಲ್ಲಿ ದಾಖಲಿಸ್ತಾ ಹೋದರು. ಅವುಗಳನ್ನು ನಾವು ವಿದೇಶಿ ಸಾಹಿತ್ಯ ಅಂತ ಕರೀಬಹುದು. ಉದಾಹರಣೆಗೆ ಈಗ ನಾವು ವಿದೇಶಿಗರು ಭಾಳಷ್ಟು ಜನ ಭಾರತದಲ್ಲಿ ತಮ್ಮ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಅಂತ ನಾವು ನೋಡೋದಾದರೆ, ಮೆಗಸ್ತಾನಿಸ್ ಇವ ಮೌರ್ಯರ ಕಾಲದಲ್ಲಿ ಭಾರತದಲ್ಲಿದ್ದ, ಚಂದ್ರಗುಪ್ತನ ಆಸ್ಥಾನದಲ್ಲಿ ಇದ್ದ. ಇಂಡಿಕಾ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ಗ್ರೀಕರೇ ಭಾರತಕ್ಕೆ ಇಂಡಿಯಾ ಅಂತ ಹೆಸರನ್ನು ಕೊಟ್ಟಿದ್ದು. ಇವರು ಸಿಂಧು ನದಿಯನ್ನು ಇಂಡಸ್ ಅಂತ ಕರೆದರು. ಈ ಎಲ್ಲ ವಿಚಾರಗಳು ಮೆಗಸ್ತಾನಸ್ ಇಂಡಿಕಾ ಕೃತಿಯಲ್ಲೇ ಬರ್ತದೆ. ಆ ಇಂಡಸ್, ಇಂಡಿಕಾ, ಇಂಡಿಯಾ ಎಲ್ಲ ಒಂದು ಹಲವಾರು ತಮ್ಮ ಒಂದಕ್ಕೊಂದು ಅರ್ಥವನ್ನು ಹೊಂದಿರತಕ್ಕಂಥ ಪದಗಳು. ಹಾಗಾಗಿ ಅವನು ಇಂಡಿಕಾ ಅಂತಂದು ತನ್ನ ಕೃತಿಯನ್ನು ಕರೆದ. ಇನ್ನು ಗುಪ್ತರ ಕಾಲದೊಳಗೆ ಪಾಹಯಾನ್ ಅಂತಕ್ಕಂಥ ಚೀನಿ ಯಾತ್ರಿಕ ಬಂದದ ಭಾರತಕ್ಕೆ. ಅವ ಘೋಕೋಕಿ ಅಂತಕ್ಕಂಥ ಕೃತಿಯನ್ನು ಬರೆದ. ಈ ಪಾಹಯಾನ್ ಭಾರತಕ್ಕೆ ಹೆಂಗೆ ಬಂದ ನೋಡ್ರಿ. ಭಾರತ ಎಂಥ ಒಂದು ಪವಿತ್ರ ಕ್ಷೇತ್ರ ಆಗಿತ್ತು ಬೇರೆ ಬೇರೆ ದೇಶದವರಿಗೆ ಆಗಿನ ಕಾಲದಲ್ಲಿ ಅನ್ನೋಕ್ಕೆ ಒಂದು ಸಣ್ಣ ಪಾಹಯಾನನ ಒಂದು ಸಣ್ಣ ಕಥೆನ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಪಾಹಯಾನ್ ಭಾರತದಲ್ಲಿ ಬೌದ್ಧ ಧರ್ಮವನ್ನು ಕುರಿತು ಕೇಳಿರ್ತಾನೆ. ಅಂದರೆ ಬುದ್ಧ ಹುಟ್ಟಿದ ನಾಡನ್ನು ನಾನು ಸಂದರ್ಶಿಸಲೇಬೇಕು ಅಂತಂದು ಭಾರತಕ್ಕೆ ಬರಬೇಕಂತ ತೀರ್ಮಾನ ಮಾಡ್ತಾನೆ. ಆದರೆ ಭಾರತಕ್ಕೆ ಬರ್ತಕ್ಕಂಥದ್ದು ಅಷ್ಟು ಸುಲಭ ಆಗಿರಲಿಲ್ಲ. ಯಾಕಂತಂದರೆ ಚೀನಾದಿಂದ ಭಾರತಕ್ಕೆ ಬರಬೇಕಾದ್ರೆ ಮಂಗೋಲಿಯಾವನ್ನು ದಾಟ್ಕೊಂಡು ಬರಬೇಕಾಗಿತ್ತು ಅವರು. ಯಾಕಂದ್ರೆ ವಾಯು ದಿಕ್ಕಿನೊಳಗೆ ನಾವು ಹಿಮಾಲಯ ಪರ್ವತಗಳನ್ನು ನೋಡ್ತೀವಿ, ಅಲ್ಲಿ ಹಾಸಿ ಬರಲಿಕ್ಕೆ ಆಗಂಗಿಲ್ಲ. ಹಂಗಾರೆ ಕಾಲ್ನಡಿಗೆ ಮೂಲಕ ಬರಬೇಕಾದ್ರೆ ಮಂಗೋಲಿಯಾನ ದಾಟ್ಕೊಂಡು ಬರಬೇಕಾಗಿತ್ತು. ಆದರೆ ಮಂಗೋಲಿಯಾನ ದಾಟ್ಕೊಂಡು ಬರೋದು ಅಷ್ಟು ಸುಲಭ ಆಗಿರಲಿಲ್ಲ. ಯಾಕಂದರೆ ಮಂಗೋಲಿಯಾದಲ್ಲಿ ಕಳ್ಳರು ವಾಸಿಸ್ತಕ್ಕಂಥ ಒಂದು ಪ್ರದೇಶ ಆಗಿತ್ತು, ನರಭಕ್ಷಕರು ವಾಸಿಸ್ತಕ್ಕಂಥ ಒಂದು ಪ್ರದೇಶ ಆಗಿತ್ತು ಆ ಕಾಲದೊಳಗೆ. ಅವ್ರ ಕೈಯಲ್ಲಿ ಸಿಕ್ಬಿಟ್ರೆ ಅವನ ದೇಹವನ್ನು ತುಂಡು ತುಂಡು ಮಾಡಿ ಅವರು ಭಕ್ಷಣೆ ಮಾಡ್ತಕ್ಕಂಥ ಒಂದು ಜನಾಂಗ ಅಲ್ಲಿತ್ತು. ಅಂಥ ಸಂದರ್ಭದಲ್ಲಿ ಹಂಗಾರೆ ಪಾಹ್ಯಾನ್ ಭಾರತಕ್ಕೆ ಹೇಗೆ ಬಂದ? ಅವನ ಜೀವನದ ಗುರಿ ಭಾರತವನ್ನು ಸಂದರ್ಶನ ಮಾಡಬೇಕು, ಪುಣ್ಯವನ್ನು ಪಡಿಬೇಕು ಅನ್ನೋದಾಗಿತ್ತಂತೆ. ಅವನು ಹೆಂಗೆ ಬಂದಂತಂದ್ರೆ ಹಗಲೊತ್ತು ಯಾವುದೋ ಒಂದು ಕಾಡಿನಲ್ಲಿ ಅಥವಾ ಯಾರು ಜನಸಂಪರ್ಕನೇ ಇಲ್ದಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಅಡ್ಕೊಂಡು ಕೂತ್ಕೊಂಡ್ಬಿಡ್ತಿದ್ದಂತೆ. ರಾತ್ರಿ ಮಾತ್ರ ನಡೀತಿದ್ದಂತೆ. ಅವನು ಯಾರಿಲ್ಲದ ನೋಡಿ ರಾತ್ರಿ ಅವನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಕಾಲ್ನಡಿಗೆ ಮೂಲಕ ನಡ್ಕೊಂಡು ಹೋಗೋದು. ಹಗಲಾಗ್ತಿದ್ದಂಗೆ ಯಾರೋ ಮಂಗೋಲಿಯರ ಕಣ್ಣಿಗೆ ಕಾಣದ ರೀತಿ ಎಲ್ಲೋ ಒಂದು ಕಡೆ ಔದ್ಕೊಂಡು ಕೂತ್ಕೊಂಡ್ಬಿಡ್ತಿದ್ದಂತೆ. ಹಿಂಗೆ ಅವನು ಕಷ್ಟಪಟ್ಟು ಭಾರತಕ್ಕೆ ಮುಟ್ಟಬೇಕಾದ್ರೆ 2 ವರ್ಷಗಳು ಗತಿಸಿದ್ವಂತೆ. 2 ವರ್ಷಗಳ ಕಾಲ ನಿರಂತರವಾಗಿ ನಡ್ಕೊಂಡು ಬಂದು ಭಾರತವನ್ನು ಸಂದರ್ಶನ ಮಾಡಲೇಬೇಕಂದು ಬಂದಂತಂದ್ರೆ ಹಂಗಾರೆ ಆ ವಿದೇಶಿಗರಿಗೆ ಆಗಿನ ಕಾಲದೊಳಗೆ ಭಾರತ ಎಂಥ ಕ್ಷೇತ್ರ ಆಗಿತ್ತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೆನಪು ಮಾಡ್ಕೋ. ಹಾಂ ಸರ್, ಹಾಂ ಸರ್ ಕೇಳ್ತದ ಸರ? ಹಲೋ ಸರ್. ಹಾಂ ಸರ್, ಅಂದರೆ ಇಷ್ಟೊಂದು ಶ್ರಮ ವಹಿಸಿ ಇಷ್ಟೊಂದು ಕಷ್ಟಪಟ್ಟು ವಿದೇಶಿಗರು ಭಾರತಕ್ಕೆ ಬಂದು ಇಲ್ಲಿ ನೆಲೆಸಿ ಆ ಪಾಹ್ಯಾನ್ ಹಲವಾರು ವರ್ಷಗಳ ಕಾಲ ಭಾರತ ನೆಲೆಸಿದ್ದ. ಜೊತೆಗೆ ಇಲ್ಲಿ ಕಂಡಂಥ ಕೇಳಿದಂಥ ಹಲವಾರು ವಿಚಾರಗಳನ್ನು ಅವನ ಘೋಕೋಕಿ ಅಂತಕ್ಕಂಥ ಕೃತಿಯಲ್ಲಿ ಅವನು ದಾಖಲೆ ಮಾಡ್ದ. ಇನ್ನು ಅವನ ನಂತರ ಚೀನಾ ದೇಶದಿಂದ ಮತ್ತೊಬ್ಬ ಯಾತ್ರಿಕ ಬರ್ತಾನೆ. ಅವನನ್ನು ಯಾತ್ರಿಕರ ರಾಜ ಅಂತ ಕರಿತೀವಿ. ಹುಯನ್ ಸಾಂಗ್ ಬಂದಿದ್ದ. ಹುಯನ್ ಸಾಂಗ್ ಯಾತ್ರಿಕರ ರಾಜ ಅಂತ ಕರೆಸ್ಕೋತಾನೆ. ಹರ್ಷವರ್ಧನನ ಆಸ್ಥಾನಕ್ಕೆ, ಜೊತೆಗೆ ಕನ್ನಡದ ಚಾಲುಕ್ಯರ ಆಸ್ಥಾನಕ್ಕೂ ಸಹಿತ ಹುಯನ್ ಸಾಂಗ್ ಭೇಟಿ ಕೊಟ್ಟಿದ್ದ. ಅವನು ಒಂದು ಕೃತಿಯನ್ನು ಬರೆದ, ಸೇ ಯೂಕಿ ಅಂತಕ್ಕಂಥ ಕೃತಿಯನ್ನು. ಬಹಳಷ್ಟು ವರ್ಷಗಳ ಕಾಲ ನಲಂದ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿ ಅಧ್ಯಯನ ಮಾಡ್ದ. ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದ. ಬೌದ್ಧ ಧರ್ಮದ ಕುರಿತು ಹಲವಾರು ಅಧ್ಯಯನ ಮಾಡಿ ತನ್ನದೇ ಆದಂಥ ಬರಹಗಳನ್ನು ಸೇ ಯೂಕಿ ಅಂತ ಗ್ರಂಥದಲ್ಲಿ ಹುಯನ್ ಸಾಂಗ್ ದಾಖಲೆ ಮಾಡಿದ. ಇನ್ನು ಅದಾದ ನಂತರ ಟಾಲೆಮಿ ಅಂತಕ್ಕಂಥವನು ಜಿಯೋಗ್ರಫಿ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ಇನ್ನು ಬರೋನಿ ಅಂತಕ್ಕಂಥವನು ತಾರಿಕ್ ಎ ಫಿರೋಜ್ ಶಾಹಿ, ಮತ್ತು ಪರಿಸ್ತಾ ಅಂತಕ್ಕಂಥವನು ತಾರಿಕ್ ಎ ಪರಿಸ್ತಾ ಅಂತಕ್ಕಂಥ ಕೃತಿ. ಇನ್ನು ಬಾಬರ್ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಮಾಡಿದವನು ಆಗಿದ್ರೂ ಸಹಿತ ಅವನು ಒಬ್ಬ ವಿದೇಶಿಗನೇ ಮೂಲತಃ. ಹಾಗಾಗಿ ಅವನ ಕೃತಿಯನ್ನು ವಿದೇಶ ಸಾಹಿತ್ಯಕ್ಕೆ ನಾವು ಉದಾಹರಣೆಯಾಗಿ ಕೊಡ್ಬೋದು. ಬಾಬರ್ ನಾಮ ಅಂತಕ್ಕಂಥ ಕೃತಿಯನ್ನು ಬರೀತಾನೆ ಅವನು. ಆಮೇಲೆ ತಾಜ್ ಇ ಬಾಬರಿ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾನೆ. ಅವೆರಡು ಕೃತಿ ಸಹಿತ ವಿದೇಶಿ ಸಾಹಿತ್ಯ ಆಧಾರಕ್ಕೆ ನಾವು ಉದಾಹರಣೆಯಾಗಿ ತಗೋಬೋದು. ಇದು
ದೇಶೀಯ ಸಾಹಿತ್ಯ ಕೃತಿ ಮತ್ತು ವಿದೇಶಿಯ ಸಾಹಿತ್ಯ ಕೃತಿಗಳಿಗೆ ಕೆಲವೊಂದಿಷ್ಟು ಉದಾಹರಣೆಗಳು. ಇನ್ನು ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ ಹೇಗೆ ಮಹತ್ವವನ್ನು ಪಡಿತವೆ? ಯಾವುದು ಇಲ್ಲಿ ಹೆಚ್ಚು ಅತ್ಯುತ್ತಮವಾದಂಥವು? ಇದು ದೇಶೀಯ ಸಾಹಿತ್ಯ ಉತ್ತಮನೋ, ವಿದೇಶಿ ಸಾಹಿತ್ಯ ಉತ್ತಮನೋ? ಇತಿಹಾಸ ರಚನೆಗೆ ಯಾವುದು ಬಹಳ ಸಹಾಯಕ ಆಗ್ತಾವಂತ ನಾವು ನೋಡೋದಾದರೆ, ಸುಮ್ಮನೆ ಒಂದು ಚರ್ಚೆ ಮಾಡೋದಾದರೆ, ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಎರಡೂ ಸಹಿತ ಭಾರತದ ಇತಿಹಾಸ ರಚನೆಗೆ ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡಿವೆ. ಆದರೆ ದೇಶೀಯ ಸಾಹಿತ್ಯ, ವಿದೇಶಿಯ ಸಾಹಿತ್ಯ ಎರಡು ತಮ್ಮದೇ ಆದಂಥ ನ್ಯೂನತೆಗಳನ್ನು ಹೊಂದ್ಯಾವ. ಏನು ನ್ಯೂನತೆ? ದೇಶೀಯ ಸಾಹಿತ್ಯ ಅತಿಶಯೋಕ್ತಿ, ಉತ್ಪ್ರೇಕ್ಷೆ, ಸ್ವಾಮಿನಿಷ್ಠೆ ಅಥವಾ ತೀರಾ ಹೊಗಳುವುದನ್ನು ನಾವು ನೋಡಬಹುದು. ಉದಾಹರಣೆಗೆ ದೇಶೀಯ ಸಾಹಿತ್ಯನ ಉದಾಹರಣೆ ಕೊಟ್ಟೆ. ಯಾರು ನಾವು ಕೌಟಿಲ್ಯನನ್ನು ನಾವು ನೋಡೋದಾದರೆ, ಕೌಟಿಲ್ಯ ಮೌರ್ಯ ಸಾಮ್ರಾಜ್ಯದಲ್ಲಿದ್ದ. ಅವನ ಆಸ್ಥಾನದಲ್ಲಿ, ಅವನ ಆಶ್ರಯದಲ್ಲಿದ್ದಾಗ ಅವನ ಅರಸನನ್ನು ಅವನು ಬಹಳಷ್ಟು ಹೊಗಳಿ, ಅವನೇ ಇಂದ್ರ, ಅವನೇ ಚಂದ್ರ, ಅವನೇ ವೀರ ಶೂರ, ಬಹಳಷ್ಟು ಹೊಗಳಿ ಬರಿಬೋದು. ಇಷ್ಟಿದ್ದದನ್ನು ಭಾಳ ಇನ್ನೂ ಇಷ್ಟ ಅಂತ ಹೇಳ್ಬೋದವ, ಅತಿಶಯೋಕ್ತಿ ಮಾಡಿ ಬರಿಬೋದು, ಸಾಧ್ಯತೆ ಇದೆ. ಎಲ್ಲವೂ ಹಾಗೆ ಇರ್ತಾವ ಅಂತ ಹೇಳೋಕ್ಕಾಗಲ್ಲ, ಉದಾಹರಣೆಗಷ್ಟೇ. ಯಾಕಂದ್ರೆ ಬಹಳಷ್ಟು ಭಾರತದ ರಾಜರು ತಮ್ಮ ಆಸ್ಥಾನದಲ್ಲಿ ಹಲವಾರು ಜನ ಕವಿಗಳನ್ನು ಆಶ್ರಯ ನೀಡಿದ್ರು, ಹಲವಾರು ಜನ ವಿದ್ವಾಂಸರಿಗೆ ಆಶ್ರಯವನ್ನು ನೀಡಿದ್ರು. ಅವರು ತಮ್ಮ ಸ್ವಾಮಿನಿಷ್ಠೆನ ತೋರಿಸ್ಬೇಕು. ತಾನು ಆಶ್ರಯ ನೀಡಿದಂಥ, ತನಗೆ ಆಶ್ರಯ ನೀಡಿದಂಥ ಅರಸನಿಗೆ ಹಾಗಾಗಿ ಹೊಗಳಿ ಬರಿಬೋದಂಥ ಒಂದು ಅಂಶ ದೇಶೀಯ ಸಾಹಿತ್ಯದಲ್ಲಿ ನ್ಯೂನತೆಯಾಗಿ ಗುರುತಿಸ್ಕೊಳ್ಬಹುದು. ಇದು ವಿದೇಶಿ ಸಾಹಿತ್ಯನೂ ಇದರಿಂದ ಹೊರತಾಗಿಲ್ಲ. ವಿದೇಶಿ ಸಾಹಿತ್ಯದಲ್ಲಿ ನ್ಯೂನತೆಗಳು ಬರ್ತವೆ. ಹೆಂಗೆ? ನಾ ಹೇಳಿದೀಗ, ಪಾಹ್ಯಾನ್ ಬಂದಿದ್ದ ಭಾರತಕ್ಕೆ, ಹುಯನ್ ಸಾಂಗ್ ಬಂದಿದ್ದ ಭಾರತಕ್ಕೆ. ಅವರಿಗೆ ಭಾರತಕ್ಕೆ ಬಂದಾಗ ಇಲ್ಲಿಯ ಭಾಷೆ ಬೇರೆ, ಅಲ್ಲಿಯ ಭಾಷೆ ಬೇರೆ. ಇಲ್ಲಿ ಇದ್ದದ್ದನ್ನು ತಾವು ಏನೇನೋ ಅರ್ಥ ಮಾಡ್ಕೊಂಡು ಇನ್ನೇನೇನೋ ಬರೆದ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆಗಳು ಬಹಳಷ್ಟು ಇರ್ತವೆ. ಉದಾಹರಣೆಗೆ, ಸುಮ್ಮನೆ ಉದಾಹರಣೆ ಕೊಡಬೇಕಂದ್ರೆ, ಯಾವುದೋ ಒಬ್ಬ ವಿದೇಶಿ ಯಾತ್ರಿಕ ಇಲ್ಲಿ ಬಂದ. ಇಲ್ಲಿ ಭಾರತದವರು ತಮ್ಮ ಸಂಪ್ರದಾಯದ ಅನುಸಾರವಾಗಿ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡೋದನ್ನು ನೋಡ್ಬಿಟ್ಟು ರಕ್ತಾಭಿಷೇಕ ಮಾಡ್ತಾರೆ ಭಾರತದಾಗ ಅಂತ ಬರ್ಕೊಂಡು ಹೋದ್ನಂತಂದ್ರೆ ಎಷ್ಟೊಂದು ತಪ್ಪಾಗ್ತದೆ. ಇಲ್ಲಿ ಸಂಪ್ರದಾಯಗಳ ಬಗ್ಗೆ ಬರೀಬೇಕು, ಇಲ್ಲಿ ಇರ್ತಕ್ಕಂಥ ಪೂಜಾ ಸಂಸ್ಕಾರ ಕಾರ್ಯಗಳ ಬಗ್ಗೆ ತಾನು ದಾಖಲಿಸಬೇಕಾದ್ರೆ ನಾವಿಲ್ಲಿ ಕುಂಕುಮಾರ್ಚನೆ ಮಾಡಿದ್ದನ್ನು ರಕ್ತಾಭಿಷೇಕ ಮಾಡ್ತಾರೆ ಅಂತ ಬರ್ಕೊಂಡು ಹೋದಂತಂದರೆ ಅದು ತಪ್ಪಾಗ್ತದೆ. ಈ ರೀತಿ ಇಲ್ಲಿ ಸ್ಥಳೀಯ ಜ್ಞಾನದ ಕೊರತೆ ಇರೋದ್ರಿಂದ, ಭಾಷೆ ಅರ್ಥ ಆಗದೇ ಇರೋದ್ರಿಂದ ವಿದೇಶಿ ಸಾಹಿತ್ಯದಲ್ಲಿ ಸಹಿತ ನ್ಯೂನತೆಗಳನ್ನು ನಾವು ನೋಡಬಹುದು. ಎರಡನ್ನು ಇತಿಹಾಸಕಾರನಾದಂಥವನು ಎರಡನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಿ, ಅದನ್ನು ಓರೆಗೆ ಹಚ್ಚಿ, ಅದನ್ನು ವಿಮರ್ಶೆ ಮಾಡಿ ಬರೆದ್ರೆ ಅದು ಒಂದು ಸಂಪೂರ್ಣವಾದ ಇತಿಹಾಸ ಸೃಷ್ಟಿ ಆಗಲಿಕ್ಕೆ ಸಾಧ್ಯತೆ ಐತೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಮೌಖಿಕ ಸಾಹಿತ್ಯದ ಬಗ್ಗೆ ಹೇಳ್ತಾ ಇದ್ದೆ ನಾನು ನಿಮಗೆ. ಸಾಹಿತ್ಯದಲ್ಲಿ ಮತ್ತೊಂದು ವಿಧ, ಹಾಡಿನ ಮೂಲಕ ಲಾವಣಿ ಪದಗಳು, ಜಾನಪದ ಕಥೆಗಳು ಅಥವಾ ಈ ಯಾವುದೇ ಕಥೆಗಳ ರೂಪದಲ್ಲಿ, ನಾಟಕಗಳ ರೂಪದಲ್ಲಿರ್ತಕ್ಕಂಥವುಗಳಿಗೆ ನಾವು ಮೌಖಿಕ ಸಾಹಿತ್ಯಿಕ ಆಧಾರಗಳಂತ ನಾವು ಕರಿತೇವೆ. ಇದಿಷ್ಟು ಸಾಹಿತ್ಯಿಕ ಆಧಾರಗಳು. ಇನ್ನು ಆಧಾರಗಳಲ್ಲಿ ಎರಡನೇ ಪ್ರಮುಖ ವಿಧ ಪುರಾತತ್ವ ಆಧಾರಗಳು ಅಂತ ಬರ್ತವೆ. ಪುರಾತತ್ವ ಆಧಾರಗಳಂದ್ರೆ ಏನು? ಸಾಹಿತ್ಯ ಆಧಾರಗಳನ್ನು ಹೊರತುಪಡಿಸಿ ಇತಿಹಾಸ ರಚನೆಗೆ ಇದ್ದಂಥ ಈ ನಾವು ಏನಂತ ಕರಿಬೋದು, ಅವಶೇಷಗಳ ರೂಪದ ಆಧಾರಗಳಿಗೆ ನಾವು ಪುರಾತತ್ವ ಆಧಾರಗಳಂತ ಕರಿತೇವೆ. ಅದರಲ್ಲಿ ಪ್ರಮುಖವಾಗಿ 4 ವಿಧಗಳು ಬರ್ತವೆ: ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಮತ್ತು ಇತರ ಅವಶೇಷಗಳಂತಂದು ಪುರಾತತ್ವ ಆಧಾರದೊಳಗೆ ಬರ್ತವೆ. ನಾವು ಒಂದೊಂದನ್ನು ನೋಡ್ತಾ ಹೋದರೆ, ಮೊದಲನೇದಾಗಿ ಶಾಸನಗಳು. ಹಾಗಾದ್ರೆ ಶಾಸನಗಳು ಅಂದ್ರೇನು? ಹಿಂದಿನ ಕಾಲದೊಳಗೆ ಕಲ್ಲಿನ ಹಲಗೆಗಳ ಮೂಲಕ ಅಥವಾ ಕಲ್ಲು ಬಂಡೆಗಳ ಮೇಲೆ ಅಥವಾ ಯಾವುದೇ ದೇವಸ್ಥಾನದ ಗೋಡೆಯ ಮೇಲೆ ಆಗಿರ್ಬೋದು ಅಥವಾ ಲೋಹಗಳ ಮೇಲೆ ರಾಜರೇನು ಮಾಡ್ತಾಯಿದ್ರು, ತಮ್ಮ ಕಾಲದಲ್ಲಿ ನಡೆದಂಥ ಘಟನೆಗಳನ್ನು, ಯುದ್ಧಗಳನ್ನು ಅಥವಾ ತಾವು ಯಾವುದಾದ್ರೂ ದಾನಗಳನ್ನು ನೀಡಿದಂಥ ವಿವರಗಳನ್ನು ಬರೆಸ್ತಾ ಇದ್ರು. ಶಾಸನ ಅಂದ್ರೆ ಅಲ್ಲೇ ಕೊರೆಸುವುದು ಅಂತ ಅರ್ಥ ಆಗುತ್ತೆ. ಕೊರೆಸ್ತಾ ಇದ್ರು ಲೋಹಗಳ ಮೇಲೆ, ಬಂಡೆಗಳ ಮೇಲೆ, ಕಲ್ಲುಗಳ ಮೇಲೆ. ಇವುಗಳನ್ನು ನಾವು ಶಾಸನಗಳಂತ ಕರಿತೇವೆ. ಇನ್ನು ಭಾರತದಲ್ಲಿ ಶಾಸನಗಳ ಪಿತಾಮಹ ಅಂತಂದು ಅಶೋಕನನ್ನು ಕರಿತೇವೆ. ಅಶೋಕ ಸಾಮ್ರಾಟ್, ಅವನು ಶಾಸನಗಳನ್ನು ಹೊರಡಿಸಿದ ಮೊದಲ ವ್ಯಕ್ತಿ ಅಂತಂದು ನಾವು ಕರಿತೇವೆ. ಅಂದರೆ ಅದರ ಹಿಂದಿನ ಶಾಸನಗಳು ಇರಬಹುದು, ನಮಗೆ ಲಭ್ಯವಾಗಿಲ್ಲ. ಹಾಗಾಗಿ ಲಭ್ಯವಿರುವ ಶಾಸನಗಳ ಪೈಕಿ ಅಶೋಕನ ಶಾಸನಗಳೇ ಭಾರತದಲ್ಲಿ ಅತ್ಯಂತ ಪುರಾತನವಾದ ಶಾಸನಗಳು. ಪ್ರಾಕೃತ ಭಾಷೆಯೊಳಗೆ ಅಶೋಕ ಮೊದಲು ಪ್ರಾರಂಭ ಮಾಡ್ತಾನೆ. ಆಮೇಲೆ ಸಂಸ್ಕೃತ,
ಹಲವಾರು ಭಾಷೆಗಳ ಮೂಲಕ ಅಶೋಕ ತನ್ನ ಶಾಸನಗಳನ್ನು ಬರೆಸಿದ. ಇನ್ನು ಅಶೋಕನ ಶಾಸನಗಳನ್ನು ಬಿಟ್ಟರೆ ಹಲವಾರು ಪ್ರಮುಖ ಶಾಸನಗಳು ಭಾರತದಲ್ಲಿ ಲಭ್ಯ ಅದಾವೆ. ಅವು ಹಲವಾರು ರಾಜರುಗಳ ಸಾಧನೆಗಳ ಮೇಲೆ ಬೆಳಕನ್ನು ಚೆಲ್ತವೆ. ಉದಾಹರಣೆಗೆ ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನ ಸಾಧನೆಗಳನ್ನು ತಿಳಿಸ್ಲಿಕ್ಕೆ ಇರತಕ್ಕಂಥ ಅತ್ಯಂತ ಮಹತ್ವದ ಒಂದು ಆಧಾರ. ಅದರಲ್ಲಿ ಸಮುದ್ರಗುಪ್ತ ದಂಡಯಾತ್ರೆ ಮಾಡಿದ್ದ ವಿವರಗಳನ್ನು ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ನಾವು ನೋಡ್ಬೋದು. ಇನ್ನು ಉತ್ತರ ಮೇರೂರು ಶಾಸನ ತಮಿಳುನಾಡಲ್ಲಿ ಬರ್ತದೆ. ಉತ್ತರ ಮೇರೂರು ಚೋಳರ ಕಾಲದಲ್ಲಿ ಈಗಿನ ಹಂಗೆ ಗ್ರಾಮಾಡಳಿತ ಪದ್ಧತಿ, ಪಂಚಾಯತಿ ವ್ಯವಸ್ಥೆಗಳನ್ನು ಆಗಿನ ಕಾಲದಾಗ 1000 ವರ್ಷಗಳ ಹಿಂದನ ಚೋಳರ ಕಾಲದಲ್ಲಿ ಗ್ರಾಮಾಡಳಿತ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ರು. ಅತ್ಯುತ್ತಮವಾದಂಥ ಗ್ರಾಮದ ಆಡಳಿತವನ್ನು ಅವರು ನಿರ್ಮಾಣ ಮಾಡಿದ್ರು ಅಂತಕ್ಕಂಥದ್ದು ಉತ್ತರ ಮೇರೂರು ಶಾಸನದಲ್ಲಿ ನಮಗೆ ಕಂಡು ಬರ್ತದೆ. ಇನ್ನು ಇಮ್ಮಡಿ ಪುಲಕೇಶಿ ಸಾಧನೆಗಳನ್ನು ಐಹೊಳೆ ಶಾಸನದಲ್ಲಿ ನಾವು ನೋಡ್ಬೋದು. ಮತ್ತು ಕಳಿಂಗದ ದೊರೆ ಖಾರವೇಲ ಅಂತ ಇದ್ದ, ಅವನು ಹಾತಿ ಗುಂಪ ಅಂತಕ್ಕಂಥ ಒಂದು ಶಾಸನವನ್ನು ಹೊರಡಿಸಿದ. ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟರೆ ಹಲ್ಮಿಡಿ ಶಾಸನ ನಿಮ್ಮೆಲ್ಲರಿಗೂ ಗೊತ್ತಿದೆ. ಹಲ್ಮಿಡಿ ಶಾಸನ ಕನ್ನಡದ ಮೊಟ್ಟ ಮೊದಲ ನಾವು ಬರಹ ರೂಪದ ಶಾಸನವನ್ನು ನಾವು ನೋಡ್ಬೋದು. ಬರವಣಿಗೆಯ ದಾಖಲೆ ಮೊಟ್ಟ ಮೊದಲು ಕಂಡುಬರೋದು ಹಲ್ಮಿಡಿ ಶಾಸನದಲ್ಲಿ. ಕದಂಬರ ಆಡಳಿತಕ್ಕೆ ಒಂದು ಸಾಕ್ಷಿ. ಕದಂಬರು ಕನ್ನಡವನ್ನು ಬಳಸಿದ್ರು ಅನ್ನಲಿಕ್ಕೆ ಹಲ್ಮಿಡಿ ಶಾಸನ ಒಂದು ಸಾಕ್ಷಿ. ಇನ್ನು ಇದು ಶಾಸನಗಳು ಅತ್ಯಂತ ವಿಶ್ವಾಸಾರ್ಹ ಆಧಾರಗಳಾಗಿವೆ ಅಂತಂದು ಇತಿಹಾಸಕಾರರು ಹೋಗ್ತಾರೆ. ಗ್ರಂಥಗಳು, ನಾಣ್ಯಗಳು ಈ ಎಲ್ಲವುಗಳಿಗಿಂತ ಅತಿ ಹೆಚ್ಚು ವಿಶ್ವಾಸಾರ್ಹ ಆಧಾರಗಳಂದ್ರೆ ಅವು ಈ ಶಾಸನಗಳಂತಂದು ಇತಿಹಾಸಕಾರರು ಹೋಗ್ತಾರೆ. ಇನ್ನು ನಾಣ್ಯಗಳು, ಶಾಸನಗಳನ್ನು ಬಿಟ್ಟರೆ ಮತ್ತೊಂದು ಪುರಾತತ್ವ ಆಧಾರಗಳಂದ್ರೆ ನಾಣ್ಯಗಳು. ಗಾತ್ರದಲ್ಲಿ ಅತ್ಯಂತ ಚಿಕ್ಕದಾಗಿದ್ದರೂ ಸಹಿತ ಆಯಾ ಕಾಲದಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅನ್ನೋ ಆಧಾರದ ಮೇಲೆ ಹಲವಾರು ರಾಜರುಗಳು, ಹಲವಾರು ಆಡಳಿತಗಾರರು ತಮ್ಮದೇ ಆದಂಥ ನಾಣ್ಯಗಳನ್ನು ಭಾರತದಲ್ಲಿ ಹೊರಡಿಸಿದ್ದಾರೆ. ಕೆಲವರು ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದಾರೆ, ಕೆಲವರು ಬೆಳ್ಳಿಯ ನಾಣ್ಯಗಳು, ತಾಮ್ರದ ನಾಣ್ಯಗಳನ್ನು ಸಹಿತ ಹೊರಡಿಸಿದ್ದಾರೆ. ನಾವು ಮೊಘಲರ ಕಾಲಕ್ಕೆ ಬಂದಾಗ, ಡೆಲ್ಲಿ ಸುಲ್ತಾನರ ಕಾಲಕ್ಕೆ ಬಂದಾಗ ನಮಗೆ ತುಘಲಕನ ಒಂದು ಆಡಳಿತ ಬರ್ತದೆ. ಅವನು ಚರ್ಮದ ನಾಣ್ಯಗಳನ್ನು, ಕಾಗದದ ನಾಣ್ಯಗಳನ್ನು ಅಥವಾ ಕೊಟ್ಟ ನಾಣ್ಯಗಳನ್ನು ಏನೇನೋ ಜಾರಿ ತೊಗೊಂಬರಕ್ಕೆ ಹೋಗಿ ಹುಚ್ಚು ದೊರೆ ಅಂತ ಕರೆಸ್ಕೊಂಡ. ಅಂದರೆ ಅವನ ಆರ್ಥಿಕ ಸ್ಥಿತಿ ಹಂಗಿತ್ತು. ಹಾಗಾದ್ರೆ ಈ ನಾಣ್ಯದಲ್ಲಿ ಏನು ಕಂಡು ಬರ್ತದೆ ನಮಗೆ ಇತಿಹಾಸ ರಚನೆ ಮಾಡಲಿಕ್ಕೆ? ನಾಣ್ಯಗಳಲ್ಲಿ ಯಾವ ಕಾಲದಂತ ಕಾಲಗಣನೆ ಅಲ್ಲಿ ನಮೂದಾಗಿರ್ತದೆ. ಇನ್ನು ಯಾರು ಹೊರಡಿಸಿದ್ರು ಅನ್ನಲಿಕ್ಕೆ ನಾಣ್ಯಗಳಲ್ಲಿ ಸಾಕ್ಷಿ ಸಿಗ್ತಾವೆ. ಮತ್ತು ಆ ರಾಜರುಗಳ ಪೂಜೆ ಮಾಡ್ತಕ್ಕಂಥ ಯಾವುದಾದ್ರು ದೇವರುಗಳನ್ನು ಅದರಲ್ಲಿ ಕೆತ್ತಿಸ್ತಾ ಇದ್ರು. ಅಂದರೆ ಯಾವ ಧರ್ಮವನ್ನು ಸ್ವೀಕರಿಸಿದ್ರು, ಧರ್ಮ ಹೇಗಿತ್ತು, ಭಾಷೆ, ರಾಜನ ಆಡಳಿತ ಹೇಗಿತ್ತು, ಅವನ ಸಾಧನೆಗಳು, ಬಿರುದುಗಳು ಎಲ್ಲವುಗಳನ್ನು ನಾಣ್ಯದ ಮೇಲೆ ಅವರು ಮುದ್ರಿಸ್ತಾ ಇದ್ರು. ಅವುಗಳ ಮೂಲಕ ಅಂದರೆ ಯಾವ ರಾಜ, ಯಾವ ಭಾಷೆ, ಏನು ಕತೆ, ಅವನ ಆರ್ಥಿಕ ವ್ಯವಸ್ಥೆ ಹೇಗಿತ್ತು, ಚಿನ್ನದ ನಾಣ್ಯ ಹೊರಡಿಸಿದ, ಏನು ನಾಣ್ಯ ಹೊರಡಿಸಿದ ಅನ್ನೋದು ತಿಳಿದು ಬರ್ತದೆ. ಭಾರತದೊಳಗೆ ಮೊಟ್ಟ ಮೊದಲು ಚಿನ್ನದ ನಾಣ್ಯವನ್ನು ಹೊರಡಿಸಿದವರು ಕುಶಾಣರು ಅಂತ ಹೇಳ್ತೀವಿ. ಇನ್ನು ಅವ್ರ ಕಾಲದ ನಾಣ್ಯಗಳು ಹಲವಾರು ಇವತ್ತಿಗೂ ಸಹಿತ ಲಭ್ಯ ಇದ್ದಾವೆ. ಇನ್ನು ಸಮುದ್ರಗುಪ್ತ 7 ಪ್ರಕಾರದ ವಿವಿಧ ನಾಣ್ಯಗಳನ್ನು ಹೊರಡಿಸಿದ್ದ ಅಂತ ಹೇಳ್ತಾರೆ. ಇನ್ನು ಸಮುದ್ರಗುಪ್ತನಿಗೆ ಸಂಗೀತದೊಳಗೆ ಆಸಕ್ತಿ ಇತ್ತಂತೆ. ಅದು ಹೇಗೆ ನಮಗೆ ಕಂಡು ಬರ್ತದೆ? ಅದಕ್ಕೆ ನಾಣ್ಯಗಳೇ ಆಧಾರ. ಹಲವಾರು ಸಮುದ್ರಗುಪ್ತನ ನಾಣ್ಯದ ಮೇಲೆ ಅವನು ವೀಣೆಯನ್ನು ನುಡಿಸುತ್ತಿರುವ ಚಿತ್ರಗಳು ಕಂಡುಬರ್ತವೆ. ಅಂದರೆ ಅದರ ಅರ್ಥ ಸಮುದ್ರಗುಪ್ತನಿಗೆ ಅವನು ಸಂಗೀತದಲ್ಲಿ ಆಸಕ್ತಿಯನ್ನು ಹೊಂದಿದ್ದ. ಇನ್ನು ಗೌತಮಿ ಪುತ್ರ ಶಾತಕರ್ಣಿ, ಅವನ ನಾಣ್ಯಗಳು ದೊರೆತವೆ. ಅವನ ನಾಣ್ಯಗಳ ಮೇಲೆ ಅವನಿಗಿಂತ ಹಿಂದಾಳದಂಥ ನಹಪಾಣರು ಅವರ ದಾಖಲೆಗಳನ್ನು ಅಳಿಸಿ ಅವನು ತನ್ನ ನಾಣ್ಯಗಳನ್ನು ಹೊರಡಿಸಿದಂತೆ. ಅಂದರೆ ಇದರಿಂದ ಏನು ತಿಳಿದು ಬರ್ತೈತಿ? ನಹಪಾಣರನ್ನು ಸೋಲಿಸಿ ಗೌತಮಿ ಪುತ್ರ ಶಾತಕರ್ಣಿ ನಾಣ್ಯಗಳನ್ನು ಹೊರಡಿಸಿದ ಅಂತಂದು ನಮಗೆ ತಿಳಿದು ಬರ್ತದೆ. ಇನ್ನು ಇದಲ್ದನ ಈಗ ವಿದೇಶಿಗರ ಹೊರಡಿಸಿದ ನಾಣ್ಯಗಳು ಸಹಿತ ಭಾರತದಲ್ಲಿ ಸಿಕ್ಕಾವ. ರೋಮ್ ನಾಗರಿಕತೆಗೆ ಸಂಬಂಧಪಟ್ಟಂತೆ, ಮೆಸೊಪೊಟೋಮಿಯಾ ನಾಗರಿಕತೆಗೆ ಸಂಬಂಧಪಟ್ಟಂತೆ ನಾಣ್ಯಗಳು ಭಾರತದಲ್ಲಿ ದೊರಕಿದವ. ಅಂದರೆ ಇದರ ಅರ್ಥ ಏನು? ಭಾರತ ಹಿಂದಿನಿಂದಲೂ ಸಹಿತ ವಿದೇಶಿ ವ್ಯಾಪಾರಕ್ಕೆ ಒತ್ತು ಕೊಟ್ಟಿತ್ತು. ಹಾಗಾಗಿ ಆ ನಾಣ್ಯಗಳು ಭಾರತದಲ್ಲಿ ಸಿಗಲಿಕ್ಕೆ ಸಾಧ್ಯ ಆದವು ಅಂತಂದು ನಾವು ಇದರ ಮೂಲಕ ಇತಿಹಾಸವನ್ನು ರಚನೆ ಮಾಡ್ಬೋದು. ಹಾಗಾಗಿ ನಾಣ್ಯಗಳು ಸಹಿತ ನಮಗೆ ಇತಿಹಾಸ ರಚನೆ ಮಾಡಲಿಕ್ಕೆ ಮಹತ್ವದ ಆಧಾರಗಳಾಗ್ತವೆ. ಇನ್ನು ನಾಣ್ಯಗಳ ನಂತರ ಮತ್ತೊಂದು ಪುರಾತತ್ವ ಆಧಾರ ಅಂತಂದ್ರೆ ಸ್ಮಾರಕಗಳು. ಸ್ಮಾರಕ ಅಂದ್ರೇನು?
ನಾವು ಅರಮನೆ, ದೇವಾಲಯ, ಕೋಟೆ, ಸ್ತಂಭಗಳು, ವಿಜಯ ಸ್ತಂಭಗಳು ಈ ರೀತಿ ಕಟ್ಟಡಗಳ ರೂಪದ ನಾವು ಆಧಾರಗಳಿಗೆ ಸ್ಮಾರಕ ಅಂತ ಕರಿತೇವೆ. ನಮ್ಮ ಆಳರಸರು, ಆಡಳಿತಗಾರರು ಹಲವಾರು ತಮ್ಮ ತಮ್ಮ ಅವಧಿಯೊಳಗೆ ಹಲವಾರು ಸ್ಮಾರಕಗಳನ್ನು ನಿರ್ಮಾಣ ಮಾಡಿ ಹೋಗಿದ್ದಾರೆ. ಉದಾಹರಣೆಗೆ ನಾವು ಹಂಪಿಯನ್ನು ನೋಡಿಬಿಟ್ರೆ ಆ ಸ್ಮಾರಕಗಳ ಅದು ಒಂದು ಬಯಲು ವಸ್ತು ಸಂಗ್ರಹಾಲಯ ಅಂತ ಕರೀತಾರೆ. ಅಷ್ಟೊಂದು ದೇವಸ್ಥಾನಗಳು ಮತ್ತು ಶಿಲಾ ಬಾಲಕಿಯರ ಚಿತ್ರಗಳು, ಕಲ್ಲುಗಳು, ರಚನೆಗಳು ಹಲವಾರು ಕಂಡುಬರ್ತವೆ. ಕೋಟೆಗಳು, ಇನ್ನು ಚಿತ್ರದುರ್ಗ ಕೋಟೆ ಒಂದು ಐತಿಹಾಸಿಕ ಸ್ಮಾರಕ, ಮೈಸೂರು ಅರಮನೆ ಐತಿಹಾಸಿಕ ಸ್ಮಾರಕ, ಚಿತ್ತೋಡದ ವಿಜಯ ಸ್ತಂಭ, ರಾಣ ಅಂತಕ್ಕಂಥವನು ರಾಣಕುಂಭ ಅಂತಕ್ಕಂಥವನು ಚಿತ್ತೋಡದ ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡಿದ. ಅವನು ಯಾವುದೋ ಒಂದು ಯುದ್ಧದಲ್ಲಿ ವಿಜಯ ಗಳಿಸಿದ್ರಿಂದ ಆ ಸ್ತಂಭವನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತೀವಿ. ಈ ರೀತಿ ಹಲವಾರು ರೀತಿಯ ಸ್ಮಾರಕಗಳು ಈಗೂ ಸಹಿತ ಹಲವಾರು ರಾಜವಂಶಗಳ ಇತಿಹಾಸವನ್ನು ಸಾರ್ತಾ ಇದ್ದಾವೆ. ಅವು ಸಹಿತ ಐತಿಹಾಸಿಕ ದಾಖಲೆಗಳನ್ನು ದಾಖಲೆ ಮಾಡಲಿಕ್ಕೆ, ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಅತ್ಯಮೂಲ್ಯ ಸಾಕ್ಷಿಗಳನ್ನು, ಪುರಾವೆಗಳನ್ನು ಈ ಸ್ಮಾರಕಗಳು ಒದಗಿಸ್ತವೆ. ಇನ್ನು ಕೊನೆಯದಾಗಿ ಪುರಾತತ್ವ ಆಧಾರಗಳಲ್ಲಿ ಇತರ ಅವಶೇಷಗಳು ಅಂತ ಹೇಳ್ತಾರೆ. ಇತರ ಅವಶೇಷಗಳಂದ್ರೆ ಏನಂದರೆ ಆ ಕಾಲದಲ್ಲಿ ಬಳಸಿ ಬಿಟ್ಟಂಥ ವಸ್ತುಗಳು ಉತ್ಖನನ ಸಂದರ್ಭದಲ್ಲಿ, ಅಂದರೆ ಉತ್ಖನನ ಅಂದರೆ ಭೂಮಿಯಿಂದ ನಾವು ಆಳವಾಗಿ ಅಗಿತಾ ಹೋದಂಗೆ ದೊರೀತಾ ಹೋಗ್ತವೆ. ಅಂಥವುಗಳನ್ನು ನಾವು ಅವಶೇಷಗಳಂತ ಕರಿತೇವೆ. ಉದಾಹರಣೆಗೆ ಲೋಹದ ಮುದ್ರೆಗಳು, ತುಣುಕುಗಳು, ಬಟ್ಟೆ ಅಥವಾ ಆ ಕಾಲದಲ್ಲಿ ಬಳಸಿದಂಥ ಮಡಿಕೆಗಳಾಗಿರ್ಬೋದು, ಸತ್ತ ಪ್ರಾಣಿಗಳ ಮೂಳೆಗಳಾಗಿರ್ಬೋದು, ಇವನ್ನೆಲ್ಲ ನಾವು ಇತರ ಅವಶೇಷಗಳಂತ ಕರಿತೀವಿ. ಇವು ಸಹಿತ ನಮಗೆ ಇತಿಹಾಸ ರಚನೆ ಮಾಡಲಿಕ್ಕೆ ಸಾಧ್ಯ, ಇವುಗಳಿಂದ ಸಹಿತ ಸಾಧ್ಯ. ಹಾಗಾದ್ರೆ ಈ ಅವಶೇಷಗಳನ್ನು ಹೇಗೆ ನಾವು ಇತಿಹಾಸ ರಚನೆ ಮಾಡ್ತಾರೆ ಅಂದರೆ ಅದಕ್ಕೊಂದು ವೈಜ್ಞಾನಿಕವಾಗಿ ಒಂದು ಪರೀಕ್ಷೆಯನ್ನು ಒಳಪಡಿಸಿ ಅವುಗಳಿಂದ ಇತಿಹಾಸನ ರಚನೆ ಮಾಡ್ತಾರೆ. ಕಾರ್ಬನ್ 14 ಇಂಗಾಲ 14 ಅಂತಕ್ಕಂಥ ಒಂದು ಪರೀಕ್ಷೆ. ಈ ಪರೀಕ್ಷೆಯ ಮೂಲಕ ಆ ಅವಶೇಷಗಳು ಎಷ್ಟು ವರ್ಷ ಪುರಾತನವಾದದ್ದಂಥದ್ದನ್ನು ನಾವು ಅದನ್ನು ಅಕ್ಯುರೇಟಾಗಿ ಹೇಳ್ಬೋದು. ಅದಕ್ಕೆ ರೇಡಿಯೋ ಆ್ಯಕ್ಟಿವ್ ಕಾರ್ಬನ್ ಟೆಸ್ಟ್ ಅಂತ ಕರೀತಾರೆ, ಅಥವಾ ವಿಕಿರಣಶೀಲ ಇಂಗಾಲದ ಪರೀಕ್ಷೆ. ಹೆಂಗೆ ಮಾಡ್ತಾರೆ ಈ ಪರೀಕ್ಷೆ? ಹೆಂಗೆ ನಮ್ಗೆ ಗೊತ್ತಾಕತಿ ಯಾವುದೇ ಜೈವಿಕ ಅವಶೇಷಗಳನ್ನು ಇಷ್ಟೇ ವರ್ಷ ಪುರಾತನವಾಗಿದ್ದು ಅಂತ ನಾವು ಕಂಡುಹಿಡಿಬೋದು. ಹೆಂಗಂದರೆ ಉದಾಹರಣೆಗೆ ಶಿಲಾಯುಗದ ಯಾವುದೇ ಮಾನವನ ಮೂಳೆ ಸಿಕ್ತು, ಅದನ್ನು ಕಾರ್ಬನ್ ಪರೀಕ್ಷೆಯಲ್ಲಿ ಒಳಪಡಿಸಿದಾಗ ಅದರ ಮೂಲಕ ಅದು ಎಷ್ಟು ವರ್ಷ ಹಳೆಯದಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಜೈವಿಕ ವಸ್ತುಗಳು ಅಂದರೆ ಮರ, ಗಿಡ, ಪ್ರಾಣಿ, ಮನುಷ್ಯ, ಇವುಗಳಲ್ಲಿ ಇಂಗಾಲ 12 ಮತ್ತು ಇಂಗಾಲ 14 ಅಂತಕ್ಕಂಥ 2 ಅಂಶಗಳಿರ್ತಾವಂತೆ ಎಲ್ಲರಲ್ಲಿ ಸಹಿತ. ಕಾರ್ಬನ್ 12 ಅಂದರೆ 12 ಇದು ಎಷ್ಟೇ ವರ್ಷ ಆದರೂ ಅವನ ದೇಹದಲ್ಲಿ ಅಥವಾ ಆ ವಸ್ತುವಿನಲ್ಲಿ ಹಾಗೆ ಇರ್ತದಂತೆ. ಇಂಗಾಲ 14 ಅಂತಕ್ಕಂಥ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಹೋಗುತ್ತಂತೆ. ಸುಮಾರು 5700 ವರ್ಷಗಳ ನಂತರ ಕಾರ್ಬನ್ 14 ಅಂತಕ್ಕಂಥ ಪ್ರಮಾಣ ಅರ್ಧದಷ್ಟು ಕಡಿಮೆ ಆಗಿರ್ತದಂತೆ. ನಾವು ಕಾರ್ಬನ್ 14 ಪರೀಕ್ಷೆಗೆ ಒಳಪಡಿಸಿದಾಗ ಅಲ್ಲಿ ಕಾರ್ಬನ್ 12 ಅಂತಕ್ಕಂಥದ್ದು ಹಾಗೆ ಇರ್ತೈತಿ, ಕಾರ್ಬನ್ 14 ಕ್ರಮೇಣ ಕಡಿಮೆ ಆಗಿರ್ತದೆ ಆ ಅಂಶ. ಹಂಗಾರೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ, ಎಷ್ಟು ವ್ಯತ್ಯಾಸ ಇದೆ, ಕಾರ್ಬನ್ 12ರ ಪ್ರಮಾಣ ಎಷ್ಟಿದೆ, 14ರ ಪ್ರಮಾಣ ಎಷ್ಟು ಉಳಿದಿದೆ, ಎರಡಕ್ಕೂ ಎಷ್ಟು ವ್ಯತ್ಯಾಸ ಆಯ್ತು ಅನ್ನೋದ್ರ ಮೇಲೆ ನಾವು ಇದು ಎಷ್ಟು ವರ್ಷ ಹಳೆಯ ಅವಶೇಷ, ಈ ಮೂಳೆ ಎಷ್ಟು ವರ್ಷ ಹಳೆಯದಂತಂದು ಕಂಡುಹಿಡಿಬೋದು, ಈ ಮರ ಎಷ್ಟು ವರ್ಷ ಹಿಂದೆ ಇದನ್ನು ಬಳಸಿರ್ಬೋದು, ಈ ಇದ್ಲನ್ನು ಎಷ್ಟು ವರ್ಷ ಹಿಂದೆ ಬೆಂಕಿ ಉಪಯೋಗ ಮಾಡಿರ್ಬೋದು, ಈ ಪ್ರಾಣಿಗಳು ಎಷ್ಟು ವರ್ಷ ಹಿಂದೆ ಕೊಲ್ಲಲ್ಪಟ್ಟಾವ, ಅಥವಾ ಈ ವ್ಯಕ್ತಿ ಈಜಿಪ್ಟ್ನಲ್ಲಿ ಮಮ್ಮಿಗಳಂತ ಕಂಡುಬರ್ತಾವೆ ಶವಗಳು, ಅವು ಎಷ್ಟು ವರ್ಷ ಹಳೆಯದಂತಂದು ಸಹಿತ ಈಗ ಕಂಡುಹಿಡಿಬೋದು. ಅಕ್ಯುರೇಟಾಗಿ ನಾವು ವೈಜ್ಞಾನಿಕ ಸಾಧನಗಳ ಮೂಲಕ ಅವನ್ನ ನಾವು ಕಂಡುಹಿಡಿಯಬಹುದು ಅಂತ ಹೇಳ್ತಾರೆ. ಇದಿಷ್ಟು ಆಧಾರಗಳು. ಈ ಎಲ್ಲ ಆಧಾರಗಳಿಂದ ನಾವು ಇತಿಹಾಸವನ್ನು ರಚನೆ ಮಾಡಬಹುದು. ಮತ್ತೊಂದು ಸರಿ ನಾವು ನೋಡೋಣ. ಒಂದು ಸರಿ ಆಧಾರಗಳೇ ಪ್ರಮುಖವಾಗಿ ಸಾಹಿತ್ಯಿಕ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳಂತ 2 ವಿಧ ಅದಾವೆ. ಸಾಹಿತ್ಯಿಕ ಆಧಾರದೊಳಗೆ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತ ಮತ್ತೆ 2 ವಿಧಗಳು ಬರ್ತವೆ. ಲಿಖಿತ ಸಾಹಿತ್ಯದೊಳಗೆ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ ಬರ್ತವೆ. ಇನ್ನು 5 ನಿಮಿಷದೊಳಗೆ ಮೀಟಿಂಗ್ ಮುಗಿತದೆ ಸರ. ಎಡ್ಚಿ ಸರ ಸರ್, ಇನ್ನು 5 ನಿಮಿಷ ಅಂತ ತೋರಿಸ್ತಾ ಇದೆ ಸರ್ ಮೀಟಿಂಗ್. ಮೀಟಿಂಗ್ 5 ನಿಮಿಷ ಸರ. ಒಂದು 3
ಒಂದ್ 4 ನಿಮಿಷ ಹೇಳಿ ಸರ್, 1 ನಿಮಿಷ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ ಆಗ್ಲಾಗ ಹಾಂ ಸರ್, ಹಾಂ ಸರ್, ಧನ್ಯವಾದ ಹೇಳ್ತೀನಿ. ಹಾಂ ಸರ್. ಸರ್ ಕೊನೆಯದಾಗಿ ಇನ್ನೊಂದು ಹಾಂ ಸರ್, ಹೇಳಿ ಸರ್. ಹಾಗಾದ್ರೆ ಇತಿಹಾಸದ ಆಧಾರಗಳನ್ನು ನೋಡಿದ್ವಿ. ಕೊನೆಯದಾಗಿ ಆ, ಭಾರತದ ಇತಿಹಾಸಕ್ಕೆ ಯುರೋಪಿಯನ್ನರ ಕೊಡುಗೆ, ಯುರೋಪಿಯನ್ನರು ಪರಿಚಯಿಸಿದ ಭಾರತ ಅಂತ ನಾವು ನೋಡ್ತೇವೆ. ಅಂದರೆ ಭಾರತದ ಇತಿಹಾಸ ರಚನೆಗೆ ಯುರೋಪಿಯನ್ನರ ಕೊಡುಗೆ ಸಹಿತ ಭಾಳಷ್ಟಿದೆ. ಯುರೋಪಿಯನ್ನರ ಆಗಮನದ ನಂತರ ಇಲ್ಲೇ ಉಳ್ಕೊಂಡ್ರು, ಇಲ್ಲಿಯ ವಾಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಿ ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡಿದರು. ಅದರಲ್ಲಿ ಹೆನ್ರಿಚ್ ರೋತ್ ಅಂತಕ್ಕಂಥ ವ್ಯಕ್ತಿ, ಅವನು ಸುಮಾರು 350 ವರ್ಷಗಳ ಹಿಂದಿನ ಸಂಸ್ಕೃತ ವ್ಯಾಕರಣವನ್ನು ಲ್ಯಾಟಿನ್ ಭಾಷೆಗೆ ಭಾಷಾಂತರಿಸಿದ್ನಂತೆ. ಇನ್ನು ಆದಾದ ನಂತರ ಬಂದಂಥ ಕಾರ್ಡಾಕ್ಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಯುರೋಪಿಯನ್ ಭಾಷೆಗಳಿಗೂ ಭಾರತದ ಭಾಷೆಗಳಿಗೂ ಹಲವಾರು ರೀತಿಯ ಸಂಬಂಧ ಇದೆ ಅಂತಂದು ತೋರಿಸಿಕೊಟ್ಟನಂತೆ. ಇನ್ನು 1784 ಭಾರತದ ಇತಿಹಾಸಕ್ಕೆ ಬಹಳ ಮಹತ್ವವಾದ ವರ್ಷ. ಯಾಕಂದರೆ ವಿಲಿಯಂ ಜೋನ್ಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬಂಗಾಳದ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿರ್ತಾನೆ. ಈ ವಿಲಿಯಂ ಜೋನ್ಸ್ ಏನು ಮಾಡ್ತಾನೆ, ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾನೆ, ದಿ ಏಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್. ಈ ಸಂಸ್ಥೆ ಮೂಲಕ ಭಾರತದ ಅಧ್ಯಯನ ಮಾಡ್ತಕ್ಕಂಥವ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾನೆ. ಆ ಸಂಸ್ಥೆ ಮೂಲಕ ಮ್ಯಾಕ್ಸ್ ಮುಲ್ಲರ್ ಅಂತಕ್ಕಂಥವ್ರು ಮತ್ತು ಹಲವಾರು ಜನ, ಬೇಲ್ ರೈಸ್ ಅಂತಕ್ಕಂಥವ್ರು, ಬ್ರೂಕ್ ಅಂತಕ್ಕಂಥವ್ರು, ಕನ್ನಿಂಗ್ ಹ್ಯಾಮ್ ಅಂತಕ್ಕಂಥವ್ರು ಭಾರತಕ್ಕೆ ಬಂದು ಆ ಸಂಸ್ಥೆ ಮೂಲಕ ಭಾರತವನ್ನು ಅಧ್ಯಯನ ಮಾಡಿದರು. ಭಾರತದ ಪುರಾತನ ಗ್ರಂಥಗಳನ್ನು ಸಂಸ್ಕೃತ ಗ್ರಂಥಗಳನ್ನು ಲ್ಯಾಟಿನ್, ಜರ್ಮನಿ, ಬೇರೆ ಬೇರೆ ಭಾಷೆಗಳಿಗೆ ಭಾಷಾಂತರ ಮಾಡಿದರು. ಹೀಗೆ ನಾವು ನೋಡೋದಾದರೆ ಜರ್ಮನಿಯಿಂದ ಬಂದಂಥ ಮ್ಯಾಕ್ಸ್ ಮುಲ್ಲರ್ ಸೇಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡಿದ್ದ. ಇನ್ನು ಜೇಮ್ಸ್ ಮಿಲ್ ಹಿಸ್ಟರಿ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡಿದ್ದ ಅಂತ ನಾವಿಲ್ಲಿ ನೋಡಬಹುದು. ಇವೆಲ್ಲ ಅವರು ಭಾರತವನ್ನು ಅಧ್ಯಯನ ಮಾಡಿ ಭಾರತದ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಮತ್ತು ಭಾರತದ ಹಲವಾರು ಪ್ರಾಚೀನ ಕೃತಿಗಳನ್ನು ಲ್ಯಾಟಿನ್, ಇಂಗ್ಲೀಷ್ ಭಾಷೆಗೆ ಭಾಷಾಂತರಿಸಿ ಭಾರತವನ್ನು ವಿದೇಶಿಗರಿಗೆ ಪರಿಚಯ ಮಾಡಿದರು. ಭಾರತದ ಒಂದು ಇತಿಹಾಸವನ್ನು ವಿದೇಶಿಯರವರೆಗೆ ತಲುಪಿದಂಥ ಕೀರ್ತಿ ಈ ಎಲ್ಲ ಯುರೋಪಿನ ವಿದ್ವಾಂಸರಿಗೆ ತಲುಪ್ತದೆ. ಇನ್ನು ಅಬೆ ಡುಬಾಯ್ಸ್ ಅಂತಕ್ಕಂಥವ್ರು ಕರ್ನಾಟಕದೊಳಗೆ ವಾಸ ಮಾಡ್ತಿದ್ರು, ಅವರು ಶ್ರೀರಂಗಪಟ್ಟಣದೊಳಗೆ. ಇವರು ಒಂದು ಕೃತಿಯನ್ನು ಬರೀತಾರೆ, ಹಿಂದೂ ಮ್ಯಾನರ್ಸ್, ಕಸ್ಟಮ್ ಆ್ಯಂಡ್ ಸೆರೆಮನೀಸ್ ಅಂತಕ್ಕಂಥ ಕೃತಿ. ಇವರನ್ನು ಎಷ್ಟು ಕರ್ನಾಟಕಕ್ಕೆ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿದ್ರು ಅಂದರೆ, ಇಲ್ಲಿ ಶ್ರೀರಂಗಪಟ್ಟಣ ಗಂಜಾಮ್ ಅಂತ ಸ್ಥಳದಲ್ಲಿ ಇವರು ವಾಸ ಮಾಡಿದರು. ಅಲ್ಲಿ ಸ್ಥಳೀಯರು ಇವರನ್ನು ದೊಡ್ಡ ಸ್ವಾಮಿಯಾರ ಅಂತ ಕರೀತಿದ್ರಂತೆ. ಅಂದರೆ ಅಷ್ಟೊಂದು ಭಾರತ ಇಷ್ಟ ಆಗಿ ಇಲ್ಲೇ ಉಳ್ಕೊಂಡಿದ್ರು ಇವರು. ಹೀಗೆ ಹಲವಾರು ಜನ ಯುರೋಪಿಯನ್ನರು ಭಾರತವನ್ನು ಪ್ರಪಂಚದವರಿಗೆ ತೆಗೆದಿಟ್ಟರು ಅಂತಂದು ಹೇಳ್ಬೋದು. ಇಷ್ಟು ಹೇಳಿ ಈ ಒಂದು ತರಗತಿನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಯಾರಿಗಾದರೂ ಡೌಟ್ಸ್ ಇದ್ದರೆ ಅಥವಾ ತಮ್ಮ ಇನ್ನೊಂದಿಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋ